ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 213ನೇ ಭಾಗ ಇದು. ಇದರಲ್ಲಿ ಈ 32ನೇ ಕಕ್ಷಾ ತಾರತಮ್ಯ ಸಂಧಿಯ 25ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 957ನೇ ಪದ್ಯವನ್ನು ಇವತ್ತು ಶ್ರವಣ ಮಾಡಬೇಕು. ಅದಕ್ಕಿಂತ ಮೊದಲು ಒಂದೆರಡು ಶಬ್ದಗಳಿಗೆ ಅರ್ಥ ನಿನ್ನೆ ಗೊತ್ತಾಗಿರಲಿಲ್ಲ, ಅದನ್ನು ಪರಾಮರ್ಶೆ ಮಾಡಿಕೊಂಡಿದ್ದ. ಎರಡು ಶಬ್ದಗಳಿಗೆ ಅರ್ಥ ಹೇಳಿ ಇವತ್ತಿನ ಈ ಪ್ರಸ್ತುತ ಪದ್ಯವನ್ನು ನೋಡೋಣ. ಯಮದೇವರ ಸ್ತೋತ್ರದಲ್ಲಿ ನಿರಯದೊಳು ನೆಲೆಗೊಳಿಸಿ ಸಜ್ಜನರ ನೆರವಿಯನ್ನು ಪಾಲಿಸುವ ಔದುಂಬರ ಸಲಹು ಸಲಹೆಮ್ಮ ಬಿಡದಲೆಯ ಪರಮ ಕರುಣದಲ್ಲಿ ಅಂತ ಪದ್ಯ, 22ನೇ ಪದ್ಯ ಅದು. ಅದರಲ್ಲಿ ಸಜ್ಜನರ ನೆರವಿ ಅಂತಿದೆಯಲ್ಲ, ಅದರಲ್ಲಿ ಕೆಲವು ಕಡೆ ಸಜ್ಜನರ ಗುಂಪು ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಗುಂಪು ಅನ್ನೋದು ಅಷ್ಟು ಸರಿಯಾಗೋದಿಲ್ಲ. ಸಜ್ಜನರ ಸಹವಾಸ ಅನ್ನೋ ಅರ್ಥ ಏನಿದೆ ಅದು ಹೆಚ್ಚು ಯುಕ್ತವಾದ ಅರ್ಥ. ಸಜ್ಜನರ ನೆರವಿ ಅಂದರೆ ಸಹವಾಸ, ನೆರವು, ಅವರ ಸಹವಾಸ, ಸಂಪರ್ಕ, ಅವರ ಒಂದು ಉಪಕಾರ ಅಂತ ಹೀಗರ್ಥ. ಮತ್ತೆ ಅದರ ಮುಂದಿನ ಪದ್ಯ 23ನೇ ಪದ್ಯ, ಮಧು ವಿರೋಧಿ ಮನೋಜ ಕ್ಷೀರೋದಧಿ ಮದನ ಸಮಯದಲ್ಲಿ ಉದಿಸಿ ನೆರೆ ಕುದರಜಾವಲ್ಲಭನ ಮಸ್ತಕ ಮಂದಿರದಿ ಮೆರೆವ. ನೆರೆ, ಅಲ್ಲಿ ನೆರೆ ಅಂತ ಶಬ್ದ. ಆ ನೆರೆ ಅನ್ನೋ ಶಬ್ದಕ್ಕೆ ನನಗೆ ನಿನ್ನೆ ಅರ್ಥ ಗೊತ್ತಾಗಲಿಲ್ಲ, ಹಾಗೆ ಬಿಟ್ಟಿದ್ದೆ. ನೆರೆ ಅಂದರೆ ಚೆನ್ನಾಗಿ, ಯುಕ್ತವಾಗಿ ಅಂತ ಅರ್ಥ, ಪೂರ್ಣ ಪ್ರಮಾಣದಲ್ಲಿ. ಈ ಕುದರಜಾವಲ್ಲಭ ಅಂದರೆ ಈಶ್ವರ, ಅವನ ಮಸ್ತಕ ಮಂದಿರದಲ್ಲಿ, ಅವನ ತಲೆಯ ಮೇಲೆ ಈ ಚಂದ್ರ ಮೆರಿತಾ ಇದ್ದಾನೆ, ಶೋಭಿಸ್ತಾ ಇದ್ದಾನೆ. ಹೇಗೆ ಅಂದರೆ ನೆರೆ, ಬಹಳ ಚೆನ್ನಾಗಿ. ಇದು ಈ ನೆರೆ ನಂಬಿದ ಮಧ್ಹೃದಯದಳು ಮಂಟಪದಳು ಹೃದಯ ಮಂಟಪದಳು ಪರಿಶೋಭಿಸುತ್ತಿರುವಂಥ ಹಾಡಿದೆಯಲ್ಲ, ಅಲ್ಲಿಯೂ ನೆರೆ ಅಂದರೆ ಚೆನ್ನಾಗಿ, ಪೂರ್ಣವಾಗಿ ಅಂತ ಅರ್ಥ. ಹೀಗೆ ನೆರೆ ಮತ್ತು ನೆರವಿ ಇವೆರಡು ಶಬ್ದಗಳ ಅರ್ಥ ನಿನ್ನೆ ಗೊತ್ತಾಗಿರಲಿಲ್ಲ, ಅದನ್ನು ಬಿಟ್ಟಿದ್ದೆ. ಅವೆರಡು ಅರ್ಥವನ್ನು ನೋಡಿಕೊಂಡು ಈಗ ಈ ಮುಂದಿನ ಪದ್ಯ ನೋಡಬೇಕು. ಇದು ವರುಣನ ಸ್ತೋತ್ರ. 12ನೇ ಕಕ್ಷಾದಲ್ಲಿರುವಂಥ ಸೂರ್ಯ ಮತ್ತು ಚಂದ್ರ, ಯಮ, ಶತರೂಪಾದೇವಿ ಇವರ ಬಗ್ಗೆ ಎಲ್ಲ ನೋಡಿ ಆಯಿತು. ಇನ್ನು 13ನೇ ಕಕ್ಷಾದಲ್ಲಿರುವಂಥ ವರುಣ, ದ್ವಾದಶಾದಿತ್ಯರಲ್ಲಿ ಈತ 4ನೇ ಅವನ ಬಗ್ಗೆ ಈಗ ನಾವು ನೋಡಬೇಕು ಈ ಪದ್ಯದಲ್ಲಿ. ಲೋಕಮಾತೆಯ ಪಡೆದು ನೀ ಜಗದೇಕ ಪಾತ್ರನಿಗಿತ್ತೆ, ಈ ಇತ್ತ ಕಾರಣ ಶ್ರೀಕುಮಾರಿ ಸಮೇತ ನೆಲೆಸಿದ ನಿನ್ನ ಮಂದಿರದಿ ಆ ಕಮಲಭವ ಮುಖರು ಬಿಡದೆ ಪರಾಕಿನತ ನಿಂದಿಹರೋ ಗುಣರತ್ನಾಕರಣೆ ಬಣ್ಣಿಸಲಳದೆ ಕೊಡು ಯಮಗೆ ಸನ್ಮುಖವ. ನೀನು ಲಕ್ಷ್ಮೀದೇವಿಯನ್ನು ಮಗಳಾಗಿ ಪಡ್ಕೊಂಡೆ. ಆ ಕ್ಷೀರಸಾಗರ ಸಮುದ್ರದ ಸಂದರ್ಭದಲ್ಲಿ, ಮಥನ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ನಿನಗೆ ಮಗಳಾಗಿ ಜನಿಸಿದ್ಲು. ಅವಳನ್ನು ಪಡ್ಕೊಂಡು ಜಗದೇಕ ಪಾತ್ರನಿಗಿತ್ತ ಕಾರಣ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವರ ಅವನು, ಅತ್ಯಂತ ಶ್ರೇಷ್ಠ ವಧು ಅವಳು. ಅವಳನ್ನು ಅವನಿಗೆ ನೀನು ಮದುವೆ ಮಾಡಿಕೊಟ್ಟು. ಆ ಕಾರಣಕ್ಕಾಗಿ ಪರಮಾತ್ಮ ನಿನ್ನ ಮಂದಿರದಲ್ಲೇ ಯಾವತ್ತೂ ಶಾಶ್ವತವಾಗಿ ಇದ್ಬಿಟ್ಟಿದ್ದಾನೆ. ಮಮ ಯೋನಿಹಿ ಅಪ್ಸು ಅಂತಃಸಮುದ್ರೇ ಅಂತ ಅಂಬ್ರನಿ ಸೂಕ್ತ ಲಕ್ಷ್ಮೀದೇವಿ ಹೇಳೋದು. ನನಗೆ ಕಾರಣೀಭೂತನಾದ ಪರಮಾತ್ಮ ಆ ಕ್ಷೀರಸಾಗರದಲ್ಲಿ, ನೀರಿನ ನೆಲೆಯಲ್ಲಿ ಇದ್ದಾನೆ ಯಾವತ್ತೂ ಕೂಡ. ಶ್ರೀಕುಮಾರಿ ಸಮೇತ ನೆಲೆಸಿದ ಆ ಪರಮಾತ್ಮ ನಿನ್ನ ಮಂದಿರದಲ್ಲಿ. ಹಾಗಾಗಿ ಏನಾಯ್ತು ಅಂದರೆ ಆ ಕಮಲಭವ ಮುಖರು ಬಿಡದೆ ಪರಾಕೆನ್ನುತ್ತ ನಿಂದಿಹರೋ, ನಿನ್ನಲ್ಲೇ ಪರಮಾತ್ಮ ನಿಂತಿರೋದ್ರಿಂದ ಯಾವತ್ತೂ ಕೂಡ ನಿನ್ನಲ್ಲೇ ಅವರು ಇದ್ದಾರೆ. ನಿನ್ನಲ್ಲೇ ನಿಂತುಕೊಂಡು ಅವರು ನಿನಗೆ ಪರಾಕ್ ಪರಾಕ್ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ. ಹೀಗೆ ಪರಮಾತ್ಮ, ಲಕ್ಷ್ಮೀದೇವಿ ಬಂದಿದ್ದರಿಂದ ಪರಮಾತ್ಮ ಬಂದ, ಪರಮಾತ್ಮ ಬಂದಿದ್ದರಿಂದ ಉಳಿದೆಲ್ಲ ದೇವತೆಗಳು ಬಂದರು. ಗುಣರತ್ನಾಕರಣೆ, ನೀನು ಬರೇ ನೀರಿನ ಆಶಯ ಅಲ್ಲ, ಗುಣಗಳ ಸಮುದ್ರ ನೀನು. ಅಂಥ ವರುಣನೇ, ನಿನ್ನನ್ನು ನಾನು ಏನಾದರೂ ಬಣ್ಣಿಸಲಿಕ್ಕೆ ಸಾಧ್ಯವ? ನೀನು ನಮಗೆ ಯಾವತ್ತೂ ಕೂಡ ಸಂತೋಷವನ್ನು ಕೊಡಬೇಕು ಅಂತ ಒಂದು ಪ್ರಾರ್ಥನೆ. ಇದು ಭಾಗವತದ ಪಂಚಮ ಸ್ಕಂದದಲ್ಲಿ 20ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕ, ಅದರ ವರ್ಣನೆಯಲ್ಲಿ ಈಗ ವರುಣನ ಬಗ್ಗೆ ನೋಡಬೇಕು. ಕ್ರೌಂಚದ್ವೀಪ, ಅದರ ಬಗ್ಗೆ ಇಲ್ಲಿ ವರ್ಣನೆ ಇದೆ. ಅಭಯ, ಅಮೃತೌಘ, ಆರ್ಯಕ, ತೀರ್ಥವತಿ, ರೂಪವತಿ, ಪವಿತ್ರ, ಶುಕ್ಲ ಅನ್ನುವಂಥ 7 ನದಿಗಳಿವೆ. ಅಲ್ಲಿ ಗುರು, ಋಷಭ, ದ್ರವಿಣ, ದೇವಕ ಅನ್ನುವಂಥ 4 ವಿಭಾಗಗಳ ಜನರು ವಾಸ ಮಾಡಿಕೊಂಡಿದ್ದಾರೆ. ವರುಣಾಂತರ್ಗತನಾದಂಥ ಭಗವಂತನನ್ನು ಜಲಾಂಜಲಿಯ ಮೂಲಕ ಆತನಿಗೆ ನೀರಿನ ಅರ್ಘ್ಯವನ್ನು, ತರ್ಪಣವನ್ನೆಲ್ಲ ಕೊಟ್ಟು ಆರಾಧನೆ ಮಾಡ್ತಾರೆ. ದೇವ ಮಪಾಂ ಪೂರ್ಣೇನ ಅಂಜಲಿನ ಯಜಂತೆ,
ಇದೇನು ಮಂತ್ರ ಅಂತಂದರೆ ಅಪಃ ಪುರುಷ ವೀರ್ಯಾಶ್ಚ ಪುನಂತೀರ್ಭೂರ್ಭುವಸ್ಸುವಃ ತಾನಃ ಪುನೀಯು ಅಘಗ್ನೀಹಿ ಸಂಸ್ಪೃಶೇತ ಆತ್ಮನ ಅಭವೇ. ನೀರು ತನ್ನೊಳಗೆ ಪರಮಾತ್ಮನ ಇಟ್ಕೊಂಡಿದೆ, ಅಂದರೆ ಈ ವರುಣ ತನ್ನೊಳಗೆ ಅಂತರ್ಗತನಾಗಿ ಪರಮಾತ್ಮನ ಇಟ್ಕೊಂಡಿದ್ದಾನೆ. ಆ ಪರಮಾತ್ಮನ ಸನ್ನಿಧಾನದಿಂದಾಗಿ ಭೂಹು ಭೂಹ ಸುವಹ ಅನ್ನುವಂಥ 3 ಲೋಕಗಳನ್ನು ಈ ನೀರು ಪವಿತ್ರವನ್ನಾಗಿ ಮಾಡ್ತದೆ. ನೀರಿನ ಸಂಪರ್ಕ ಎಲ್ಲೆಲ್ಲಿ ಆಗ್ತದೋ ಅಲ್ಲೆಲ್ಲ ಪವಿತ್ರ, ಯಾವ ದೋಷ ಇಲ್ಲದಂತೆ, ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತದೆ. ಹೀಗೆ ಸದ್ಗತಿಯನ್ನು ಪಡ್ಕೊಂಡವರೆಲ್ಲರೂ ಕೂಡ ಅಭವೇ ಅಂದರೆ ಮತ್ತೊಮ್ಮೆ ಸಂಸಾರದಲ್ಲಿ ಹುಟ್ಟಿ ಬರಬಾರದು ಅಂತ ಅಪೇಕ್ಷೆ ಇದ್ದರೆ ಅಂಥವರೆಲ್ಲರೂ ತನ್ನ ಶರೀರಕ್ಕೆ ಆ ನೀರಿನ ಸಂಸ್ಪರ್ಶವನ್ನು ಮಾಡಿಸಿಕೊಂಡು ಪವಿತ್ರರಾಗಬೇಕು. ಅಂಥ ನೀರು ನಮ್ಮನ್ನು ಪವಿತ್ರಗೊಳಿಸಲಿ, ನೀರಿನ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಅಂತ ಅದರ ವರ್ಣನೆ. ಈಗಿದು ವರುಣನ ಸ್ತೋತ್ರ ಆಯಿತು. ವರುಣನ ಸ್ತೋತ್ರ ಆದ ಬಳಿಕ ಮುಂದೆ 26ನೇ ಪದ್ಯದಲ್ಲಿ ನಾರದರ ಸ್ತೋತ್ರ ಇದೆ. ನಾರದರು 14ನೇ ಕಕ್ಷಾದಲ್ಲಿ ಬರುವಂಥವ್ರು, ಅವರ ವರ್ಣನ ಇದೆ. ಪಣೆಯಳೊಪ್ಪುವ ತಿಲಕ ತುಳಸಿ ಮಣಿಗಣಾನ್ವಿತ ಕಂಠ ಕರದಲ್ಲಿ ಕೃತ ವೀಣಾ ಸುಸ್ವರದಿ ಬಹುತಾಳ ಗತಿಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಅತಿ ಸಂಭ್ರಮದಿ ಗಾಯನವ ಮಾಡುವ ದೇವಋಷಿ ನಾರದರಿಗೆ ಅಭಿನಮಿವೆ. ಯಾವ್ದು ಹೇಳ್ರಿ? ಎರಡನೇದಲ್ಲ, ಕೊಣಿತ ವೀಣಾ ಸುಸ್ವರದಿ. ಕೊಣಿತ ಅಂದ್ರೆ ವೀಣೆಯ ಧ್ವನಿ ಅಂತ ಅರ್ಥ. ನಾರದರ ವರ್ಣನೆ, ಅವರು ಹೇಗಿದ್ದಾರೆ? ಹಣೆಯಲ್ಲಿ ಅವರಿಗೆ ತಿಲಕವನ್ನ ಧಾರಣೆ ಮಾಡಿದ್ದಾರೆ. ತುಳಸಿ ಮಣಿಗಣಾನ್ವಿತ ಕಂಠದಲ್ಲಿ ತುಳಸಿ ಮಣಿಯನ್ನು ಧಾರಣೆ ಮಾಡಿದ್ದಾರೆ. ಕೈಯಲ್ಲಿ ವೀಣಾ ಇದೆ, ಆ ವೀಣೆಯನ್ನು ನುಡಿಸ್ತಾ ಇದ್ದಾರೆ. ಬಹುತಾಳ ಗತಿಗಳಲ್ಲಿ ಅನೇಕಾನೇಕ ತಾಳಗಳ ಮೂಲಕ ಆ ಭಗವಂತನನ್ನು ಸ್ತೋತ್ರ ಮಾಡ್ತಿದ್ದಾರೆ. ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಆ ಭಗವಂತ ಓಂಕಾರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಅವನ ಗುಣಗಳನ್ನು ಕುಣಿದು ಅತ್ಯಂತ ಸಂಭ್ರಮದಿಂದ ಕುಣಿದು ಇವರು ಗಾಯನ ಮಾಡ್ತಿದ್ದಾರೆ. ಆ ದೇವಋಷಿ ನಾರದರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ನಾರದರ ವರ್ಣನ. ಈ ನಾರದರ ಬಗ್ಗೆ 19ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿದೆ. ಅದು ನರನಾರಾಯಣರನ್ನ ಈ ನಾರದರು ಸ್ತೋತ್ರ ಮಾಡ್ತಿದ್ದು ಅಂತ ನೆನಪು. ಅದ್ರ ಬಗ್ಗೆ ಇಲ್ಲಿ ನೋಡ್ಬೇಕು ನಾವೀಗ. ಭಾರತೇಪಿ ವರ್ಷೆ, ಇದು ಭಾರತ ವರ್ಷದ್ದು, ಭರತ ವರ್ಷೆ ಭರತಖಂಡೆ ಅಂತ ಹೇಳ್ತೀವಲ್ಲ. ಭಾರತೇಪಿ ವರ್ಷೆ ಭಗವಾನ್ ನರನಾರಾಯಣಾಖ್ಯ ಆಕಲ್ಪಾಂತ ಮುಪಚಿತ ಧರ್ಮ ವೈರಾಗ್ಯೋ ಐಶ್ವರ್ಯ ಉಪಶಮ ಪರಮೋಪಲಂಭೋ ಅನುಗ್ರಹಾಯ ಆತ್ಮವತಾಂ ಅನುಕಂಪಯ ತಪಃ ಅವ್ಯಕ್ತಗತಿಶ್ಚರತಿ. ಭರತ ವರ್ಷದಲ್ಲಿ ಈ ಭಗವಂತ ನರ ನಾರಾಯಣ ಅಂತ 2 ರೂಪದಿಂದ ಇದ್ದಾನೆ. ನಾರಾಯಣ ಸ್ವಯಂ ಭಗವಂತನೇ, ನರ ಶೇಷನಲ್ಲಿ ಆವಿಷ್ಟ, ಈ 2 ರೂಪದಿಂದಿದ್ದಾನೆ. ಅವನು ಎಲ್ಲ ಗುಣಗಳು ಹೇಗಿರಬೇಕು ತಪಸ್ವಿಗಳಿಗೊಬ್ಬ ಮಾದರಿಯಾಗಿ ಅವನು ಬದುಕಿದ್ದ, ಅಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದಾನೆ. ಅವನ್ಯಾಕೆ ತಪಸ್ಸು ಮಾಡ್ತಾನಂದ್ರೆ ಭಗವಂತ ಹೇಗೆ ತಪಸ್ಸು ಮಾಡಿದ್ದಾನೆ ಅನ್ನೋದನ್ನು ನೋಡಿಕೊಂಡು ಇವರು ಕೂಡ ತಪಸ್ಸು ಮಾಡಬೇಕು. ಎಲ್ಲ ತಪಸ್ವಿಗಳು ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಭಗವನ್ನಿಷ್ಠೆ, ಇಂದ್ರಿಯ ನಿಗ್ರಹ, ಅಪರೋಕ್ಷ ಜ್ಞಾನ ಅವುಗಳನ್ನೆಲ್ಲ ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಪರಮಾತ್ಮೋಪಲಂಭ ಅನುಗ್ರಹಾಯ ಆತ್ಮವತಾಂ, ಮುನಿಗಳೇನಿದ್ದಾರೆ ಅವರ ಅನುಗ್ರಹಕ್ಕಾಗಿ ಇದನ್ನು ತೋರಿಸ್ತಿದ್ದಾನೆ. ಮತ್ತೆ ಅನುಕಂಪಯ ತಪಃ ಅವ್ಯಕ್ತಗತಿ ಚರತಿ ಆಕಲ್ಪಾಂತಂ, ಒಂದು ಕಲ್ಪ ಮುಗಿಯೋ ತನಕ ಆತನ ತಪಸ್ಸು ಇರ್ತದೆ. ತಮ್ ಭಗವಾನ್ ನಾರದ, ಅವನನ್ನು ಸ್ತೋತ್ರ ಮಾಡುವವರು ಯಾರಲ್ಲಿ ಅಂತಂದ್ರೆ ನಾರದ ಋಷಿಗಳು ಅವನನ್ನು ಸ್ತೋತ್ರ ಮಾಡ್ತಿದ್ದಾರೆ. ಅದಕ್ಕಾಗಿ ಈ ನಾರದರ ಈ ಪದ್ಯಕ್ಕೆ ಈ ಭಾಗವತದ ಈ ಶ್ಲೋಕವನ್ನು ಹೊಂದಿಸಿಕೊಂಡೆ. ತಮ್ ಭಗವಾನ್ ನಾರದ ವರ್ಣಾಶ್ರಮವತೀಭಿಃ ಭಾರತೀಭಿಃ ಪ್ರಜಾಭಿಃ ಭಗವತ್ಪ್ರೋಕ್ತಾಭ್ಯಾಂ ಸಾಂಖ್ಯಯೋಗಾಭ್ಯಾಂ ಭಗವದನುಭಾವೋಪವರ್ಣನಂ ಸಾವರ್ಣೇಃ ಉಪದೇಕ್ಷಮಾಣಃ ಪರಮಭಕ್ತಿಭಾವೇನ ಉಪಸರತಿ ಇದಂಚ ಅಭಿಗೃಹಾತಿ. ನಾರದರು ಆ ಪರಮಾತ್ಮನ ಏನು ಸ್ತೋತ್ರ ಮಾಡ್ತಾರೆ? ನಾರದ ಮುನಿಗಳು ಹಿಂದೆ ಭಗವಂತ ಸಾಂಖ್ಯ ಮತ್ತು ಯೋಗಶಾಸ್ತ್ರಗಳನ್ನು ಉಪದೇಶ ಮಾಡಿದ್ದ. ಸಾಂಖ್ಯ ಅಂತಂದ್ರೆ ಈ ಕಪಿಲ ಋಷಿ ಉಪದೇಶ ಮಾಡಿದ್ದು.
ಅದನ್ನೆಲ್ಲವನ್ನೂ ಕೂಡ ಆ ನಾರದ ಮುನಿಗಳು ತಾವು ಅರಿತುಕೊಂಡು ಸಾವರ್ಣ ಮನುವಿಗೆ, ವಯೋಸುತ ಮನು, ಸ್ವಯಂಭೂ ಮನು ಅಂತೆಲ್ಲ ಇದ್ದಾರಲ್ಲ, ಹಾಗೆ ಸಾವರ್ಣಿ ಮನು ಅಂತ ಒಬ್ಬ, ಅವನಿಗೆ ಉಪದೇಶ ಅವರು ಮಾಡುವವರಿದ್ದಾರೆ. ಆ ಭಾರತದ ಪ್ರಜೆಗಳ ಸಮೇತರಾಗಿ ಹಿಂದೆ ಎಲ್ಲಾ ಕಡೆ ಯಾವ್ಯಾವ ದೇವತೆಗಳು ಪರಮಾತ್ಮ ಸ್ತೋತ್ರ ಮಾಡುವಾಗ ಆಯಾ ವರ್ಷದ ಆಯಾ ಪ್ರದೇಶದಲ್ಲಿರುವಂತಹ ಜನರ ಸಮೇತರಾಗಿ ಭಜನೆ ಮಾಡ್ತಾರೆ ಅಂತ ಬಂದಿತ್ತು. ಇಲ್ಲಿ ಆ ಭಾರತ ವರ್ಷದ ಜನರ ಜೊತೆಗೆ ಕೂಡಿ ಅಂತ ಇದರರ್ಥ. ವರ್ಣಾಶ್ರಮ ವತೀಭಿಹಿ ಭಾರತೀಭಿಹಿ, ಆ ಭಾರತದ ಸಂತಾನ ಏನಿದೆ, ಸಂತತಿಗಳೇನಿವೆ, ಅವರ ಜೊತೆಗೂಡಿ ಆ ನರನಾರಾಯಣ ರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡ್ತಿದ್ದಾರೆ. ಈ ಮುಂದಿನ ಮಂತ್ರವನ್ನು ಹೇಳ್ತಾರೆ. ಮಂತ್ರ ಏನು? ಓಂ ನಮೋ ಭಗವತೆ ಉಪಶಮ ಉಪಶೀಲಾಯ ಉಪರತಾಯ ಅನಾತ್ಮಾಯ ಅಕಿಂಚನ ವಿತ್ತಾಯ ಋಷಿ ಋಷಭಾಯ ನರನಾರಾಯಣಾಯ ಪರಮಹಂಸಾಯ ಪರಮಗುರವೇ ಆತ್ಮಾರಾಮಾಯ ಅಧಿಪತೆಯೇ ನಮೋ ನಮಃ ಇದು ಮಂತ್ರ. ಅವನು ನರನಾರಾಯಣರಿಬ್ಬರೂ ಕೂಡ ಆ ಭಗವಂತನ ಎರಡು ರೂಪಗಳು ಏನನ್ನು ತೋರಿಸ್ತಾ ಇವೆ? ಭಗವನ್ ನಿಷ್ಠೆ, ಭಗವಂತನಲ್ಲಿ ಭಕ್ತನ ಮನಸ್ಸು ಹೇಗಿರಬೇಕು ಅಂತ ಅನ್ನೋದನ್ನು ತೋರಿಸ್ತಿದೆ. ಮತ್ತೆ ಯಾವುದೇ ದೈಹಿಕ ಮಾನಸಿಕ ಬಾಧೆಗೆ ಅವರು ಒಳಗಾದವರಲ್ಲ. ಐಹಿಕ ಸಂಪತ್ತು ಈ ಭಕ್ತರಿಗೆ ಯಾರಿಗೆ ಬೇಡವೋ, ಐಹಿಕ ಸಂಪತ್ತಿಗೆ ಯಾರು ಬೆನ್ನು ಹಾಕಿ ನಿಂತಿದ್ದಾರೋ ಅಂತಹ ಭಕ್ತರನ್ನ ತಮ್ಮವರು ಅಂತ ಸ್ವೀಕಾರ ಮಾಡಿದ್ದಾರೆ ಅವರು. ಅಕಿಂಚನ ವಿತ್ತಾಯ, ಅಕಿಂಚನರು ಅಂತಂದ್ರೆ ಕಿಂಚನ ಅಂದ್ರೆ ಸ್ವಲ್ಪ ಅಂತ ಅರ್ಥ. ಅಕಿಂಚನ ಅಂದ್ರೆ ಸ್ವಲ್ಪವೂ ಇಲ್ಲದೆ ಇದ್ದವರು. ಬಂಗಾರ ಬೆಳ್ಳಿ ಮೊದಲಾದ ಸಂಪತ್ತು ಸ್ವಲ್ಪವೂ ಬೇಡ, ಪರಮಾತ್ಮನ ಜ್ಞಾನ ಭಕ್ತಿ ವೈರಾಗ್ಯಗಳೇ ನಮ್ಮ ಸಂಪತ್ತು ಅಂತ ಯಾವ ಭಕ್ತರಿದ್ದಾರೆ ಅವರು ಅಕಿಂಚನರು. ಆ ಅಕಿಂಚನರು ಇವರಿಗೆ ವಿತ್ತ. ತಮ್ಮ ಭಕ್ತರನ್ನೇ ಇವರು ಸಂಪತ್ತಿನಂತೆ ಕಾಪಾಡ್ತಿದ್ದಾರೆ ಈ ನರನಾರಾಯಣರು. ಋಷಿ ಋಷಭಾಯ, ಅತ್ಯಂತ ಋಷಿಶ್ರೇಷ್ಠರು ಇವರು. ನರನಾರಾಯಣಾಯ, ಇಬ್ಬರನ್ನಂತ ಹೇಳಲೇ ಇಲ್ಲ, ನರನಾರಾಯಣಾಯ ಅಂತ ಒಬ್ಬರನ್ನೇ ಹೇಳಿದ್ರು. ಪರಮಹಂಸ ಆತ, ಪರಮಗುರು, ಜಗತ್ತಿಗೆ ಗುರುವಾಗಿದ್ದಾನೆ. ಆತ್ಮಾರಾಮಾಧಿಪತಿಯೇ ಅಂತ ನರನಾರಾಯಣನಿಗೆ ನಮಸ್ಕಾರ ಅಂತ ಅದರ ಮಂತ್ರ. ಗಾಯತಿ ಚೇದಂ, ಈ ಮಂತ್ರವನ್ನ ಜಪ ಮಾಡ್ತಾರೆ, ಮುಂದೆ ಹಾಡ್ತಾರೆ ಕೂಡ ಅಂತ ಇನ್ನೊಂದು ಶ್ಲೋಕ ಇದೆ. ಕರ್ತಾಸ್ಯ ಸರ್ಗಾದಿಶಯೋನ ಬದ್ಧತೆ ನಹನ್ಯತೆ ದೇಹ ಗತೋಪಿ ದೈಹಿಕೈಃ ದೃಷ್ಟುರ್ನ ದೃಕ್ ಯಸ್ಯ ಗುಣೈರ್ವಿದೂಷ್ಯತೆ ತಸ್ಮೈ ನಮೋ ಸಕ್ತ ವಿವಿಕ್ತ ಸಾಕ್ಷಿಣೆ ಇದಂ ಹಿ ಯೋಗೇಶ್ವರ ಯೋಗ ನೈಪುಣಂ ಹಿರಣ್ಯಗರ್ಭೋ ಭಗವಾನ್ ಜಗಾದಯತ್ ಯದಂತಕಾಲೇ ತ್ವಯಿ ನಿರ್ಗುಣೇ ಮನೋ ಭಕ್ತ್ಯಾ ನಿಧಾಯೋಜ್ಜತಿ ದುಷ್ಕಳೇ ಬರಂ ಅಂತ ಈಗ ಭಗವಂತನನ್ನ ನಾನಾ ರೀತಿಯಾಗಿ ನಾರದರು ಸ್ತೋತ್ರ ಮಾಡ್ತಿರ್ತಾರೆ. ಆ ನಾರದರ ಈ ಪದ್ಯದ ಜೊತೆಗೆ ಆ ನರನಾರಾಯಣರನ್ನು ಕೂಡ ನೋಡಬೇಕು. ಇದು ನಮ್ಮ ಭರತ ವರ್ಷದ್ದು ವರ್ಣನೆ. ಇದು ಇದು ಮಂತ್ರ. ಇಬ್ರು ಕೂಡ ಒಟ್ಟಿಗೆ ಮಾಡಿದ್ದು ವರ್ಣನೆ. ಇಲ್ಲಿ ಪ್ರಣವ ಪ್ರತಿಪಾದ್ಯನ ಅಂತ ಬಂತು. ಈ ಓಂಕಾರದ ಬಗ್ಗೆ ಹಿಂದೆ ಬೇಕಾದಷ್ಟು ಬಾರಿ ಹೇಳಿದ್ದೆ, ಅದೇನು ಹೊಸದಲ್ಲ. ಆದ್ರೂ ಹಿಂದೆ ಹೇಳದೇ ಇರುವಂತಹ ಮತ್ತೊಂದೆರಡು ಸಂಗತಿಗಳನ್ನ ಈಗ ಹೇಳೋಣ ಅಂತ ಅನ್ಕೊಂಡೆ. ಓಂಕಾರ ಅಥವಾ ಪ್ರಣವದ ಪ್ರಸ್ತಾವ ಬಂದಾಗ ಸ್ವಲ್ಪ ಹೆಚ್ಚಿನ ಅರ್ಥಗಳನ್ನ ಅನುಸಂಧಾನ ಮಾಡಬೇಕು. ಓಂಕಾರದೊಳಗೆ ಅ ಮು ಮ ಅಂತ 3 ಮುಖ್ಯ ಅಕ್ಷರಗಳು. ಅದಲ್ಲದೆ ಇದ್ರೆ ಅಕಾರ ಉಕಾರ ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಅಂತ 8 ಅವಯವಗಳು. ಆ 8 ಅವಯವಗಳಿಂದ ಅಥವಾ 3 ಅವಯವಗಳಿಂದ ಅಥವಾ 4ರಿಂದ ಯಾವ್ಯಾವುದರಿಂದ ಯಾವ್ಯಾವ ಅಕ್ಷರದಿಂದ ಯಾವ ಭಗವಂತನ ಯಾವ್ಯಾವ ರೂಪ ಪ್ರತಿಪಾದ್ಯ ಅದನ್ನೆಲ್ಲ ಸರ್ವಮೂಲದಲ್ಲಿ ಆಚಾರ್ಯರು ವಿಕಾಸ್ ಬಾರಿ ಹೇಳ್ತಾರೆ. ಅದು ಮಾಂಡೂಕ ಉಪನಿಷತ್ತಿನಲ್ಲೂ ಕೂಡ ಬಂದಿದೆ. ಮಾಂಡೂಕ ಉಪನಿಷತ್ತು ಅದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತ ಉಪನಿಷತ್ತು. ಅದರಲ್ಲೂ ಓಂಕಾರದ ವರ್ಣನೆ ನಮಗೆ ಬೇಕಾದಷ್ಟು ಬಾರಿ ಬಂದಿದೆ. ಓಂಕಾರ ಅಂತ ಅನ್ನೋದು ಅ ಉ ಮ ಈ 3 ಒಳಗೊಂಡದ್ದು. ಅಕಾರ ಯಾರನ್ನು ಹೇಳ್ತದೆ, ಉಕಾರ ಯಾರನ್ನು ಹೇಳ್ತದೆ, ಮಕಾರ ಯಾರನ್ನು ಹೇಳ್ತದೆ ಅದನ್ನೆಲ್ಲ ನೋಡಬೇಕು. ಅಕಾರ ವಿಶ್ವನನ್ನ ಅಥವಾ ವೈಶ್ವಾನರನನ್ನು ಹೇಳ್ತದೆ, ಉಕಾರ ತೈಜಸನನ್ನು ಹೇಳ್ತದೆ, ಮಕಾರ ಪ್ರಾಜ್ಞನನ್ನು ಹೇಳ್ತದೆ. ನಮ್ಮ ಎಚ್ಚರಕ್ಕೆ ಪ್ರೇರೇಪಕ, ಎಚ್ಚರಾವಸ್ಥೆಯಲ್ಲಿ ನಾವಿದ್ದಾಗ ನಮ್ಮನ್ನ ನೋಡ್ಕೊಳ್ಳುವಂಥವನು ವೈಶ್ವಾನರ. ನಾವು ಕನಸಿಗೆ ಹೋದಾಗ ನಮ್ಮನ್ನು ನೋಡ್ಕೊಳ್ಳುವವನು ತೈಜಸ. ನಾವು ನಿದ್ರೆ ಮಾಡ್ತಿರುವಾಗ ನಮ್ಮನ್ನು ನೋಡ್ಕೊಳ್ಳುವಂಥವನು ಪ್ರಾಜ್ಞ. ಹೀಗೆ ಅಕಾರ ಉಕಾರ ಮಕಾರಗಳು ವಿಶ್ವ, ತೈಜಸ, ಪ್ರಾಜ್ಞ ಅನ್ನುವಂಥ ಭಗವಂತನ 3 ರೂಪಗಳನ್ನು ಹೇಳ್ತವೆ. ಅಂತ ಈ ಜಗತ್ತಿನಲ್ಲಿದ್ದಾಗ ನಮಗೆ ಇದಕ್ಕಿಂತ 3 ಅವಸ್ಥೆಗಳು ಬಿಟ್ಟು ಬೇರೆ ಯಾವ ಅವಸ್ಥೆನೂ ಇಲ್ಲ. ಒಂದು ಎಚ್ಚರ ಅಥವಾ ಕನಸು ಅಥವಾ ನಿದ್ರೆ, ಈ 3 ಬಿಟ್ಟು ಬೇರೆ ಯಾವೂ ಇಲ್ಲ. ಇನ್ನು ಮುಕ್ತಾವಸ್ಥೆ ಅಂತ ಏನಿದೆ ಅದಕ್ಕೆ ವಾಸುದೇವ
ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಅಂತ ಮತ್ತೊಂದು ಭಗವಂತನ ರೂಪ ಏನಿದೆ ಅದಕ್ಕೆ ತುರಿಯ ಅಂತ ಕರೀತಾರೆ. ಆ ತುರಿಯ ರೂಪ ಅದು ಮುಕ್ತಿಯ ಅವಸ್ಥೆಗೆ ನಿಯಾಮಕ. ಸಂಸಾರದಲ್ಲಿ ನಮಗೆ ಇಷ್ಟೇ ನಿಯಾಮಕ. ಹಾಗಾಗಿ ಓಂಕಾರ ಅಂತನ್ನೋದು ಸಂಸಾರದಲ್ಲಿ ನಮ್ಮನ್ನು ಪ್ರೇರೇಪಿಸುವಂತಹ, ನಮ್ಮನ್ನು ನೋಡ್ಕೊಳ್ಳುವಂತಹ ಭಗವಂತನ 3 ರೂಪಗಳನ್ನು ವರ್ಣನೆ ಮಾಡುತ್ತದೆ. ಇದು ವಿಶ್ವ ತೈಜಸ ಮತ್ತು ಪ್ರಾಜ್ಞೆ. ಅಕಾರ ಪ್ರಥಮ ಮಾತ್ರ, ಉಕಾರ ದ್ವಿತೀಯ ಮಾತ್ರ, ಮಕಾರ ತೃತೀಯ ಮಾತ್ರ. ಜಾಗರಿತ ಸ್ಥಾನ ವೈಶ್ವಾನರ ಅಕಾರ ಪ್ರಥಮ ಮಾತ್ರ, ಸ್ವಪ್ನಸ್ಥಾನ ತೈಜಸ ಉಕಾರ ದ್ವಿತೀಯ ಮಾತ್ರ, ಸುಷುಪ್ತ ಸ್ಥಾನ ಮಕಾರ ತೃತೀಯ ಮಾತ್ರ. ಆ ಭಗವಂತ ಮಕಾರದಿಂದ ವಾಚ್ಯನ ಅಂತ ಭಗವಂತ ಏನಿದ್ದಾನೆ ಅವನು ಆ 3ನೇಯ ಮದಿಂದ ವಾಚ್ಯನಾಗಿದ್ದಾನೆ. ನರಸಿಂಹರೂಪಿಯ ಅಂತ ಭಗವಂತ ಆ ಮಕಾರದಿಂದ ವಾಚ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಆ ಪ್ರಾಜ್ಞನೆ ಮಕಾರದಿಂದ ವಾಚ್ಯ, ಮಕಾರದಿಂದಲೂ ಕೂಡ ಅವನೇ ವಾಚ್ಯ. ಹೀಗೆ ಮಕಾರದಿಂದ ಒಂದು ಪ್ರಾಜ್ಞ ಅನ್ನೋ ರೂಪ, ಮತ್ತೊಂದು ನರಸಿಂಹ ಅನ್ನುವಂಥ ರೂಪ, ಇವೆರಡು ರೂಪಗಳು ಕೂಡ ವಾಚ್ಯ. ಇದನ್ನ ಇವತ್ತು ನಿಮ್ಮ ಎದುರಿಗೆ ಯಾಕೆ ಹೇಳಬೇಕು ಅಂತ ಅನ್ಕೊಂಡೆ ಅಂತಂದ್ರೆ, ಹಿಂದೆ ವಿಕಾಸ್ ಬಾರಿ ಹೇಳಿದ್ದಿತ್ತು. ಅಕಾರ ಕೃಷ್ಣನನ್ನು ಹೇಳ್ತದೆ, ಉಕಾರ ರಾಮನನ್ನ, ಮಕಾರ ನರಸಿಂಹನನ್ನ, ನಾದ ವರಾಹನನ್ನು ಹೇಳ್ತದೆ. ಇದೆಲ್ಲ ಹಿಂದೆ ಹೇಳಿದ್ದಿತ್ತು. ಈಗಿಲ್ಲಿ ಮಕಾರ ನರಸಿಂಹನನ್ನು ಹೇಳ್ತದೆ ಅಂತ ಅನ್ನೋದ್ರ ಮೂಲಕ ಒಂದು ಬೇರೆ ಸಂಗತಿ, ನನ್ನ ಗಮನಕ್ಕೆ ಬಂದಂಥ ಒಂದು ಸಂಗತಿ, ಅದನ್ನು ನಿಮ್ಮ ಎದುರಿಗೆ ಹೇಳಬೇಕು ಅಂತ ಈಗ ನಾನು ಉದ್ದೇಶ ಪಡ್ತೇನೆ. ಅದೇನು, ಪ್ರಾಜ್ಞನ ಕೆಲಸ ಏನು, ನರಸಿಂಹನ ಕೆಲಸ ಏನು? ಉ ಮಗಳಲ್ಲಿ ವೈಶ್ವಾನರ ಅಥವಾ ವಿಶ್ವನನ್ನು ಹೇಳ್ತದೆ, ತೈಜಸನನ್ನು ಹೇಳ್ತದೆ, ಪ್ರಾಜ್ಞನನ್ನು ಹೇಳ್ತದೆ. ಹಾಗೆ ಅಂತನ್ನೋದು ಕೃಷ್ಣನನ್ನ, ಅಂತನ್ನೋದು ರಾಮನನ್ನ, ಅಂತನ್ನೋದು ನರಸಿಂಹನನ್ನು ಹೇಳ್ತದೆ, ನಾದ ಅಂತನ್ನೋದು ವರಾಹನನ್ನು ಹೇಳ್ತದೆ. ಅದಿರಲಿ. ಅಂತೂ ಈಗ 3ನೇದ್ರ ಬಗ್ಗೆ ನಾವು ನೋಡೋಣ. ಆ 3ನೇದ್ರ ಬಗ್ಗೆ ಇವಾಗ ಹೇಳಿಕ್ಕೆ ಹೊರಟಿದ್ದೆ ನಾನು. ಅಂತನ್ನೋದು ವಿಶ್ವ ತೈಜಸ ಪ್ರಾಜ್ಞೆಗಳ 3 ಪರಿಗಣನೆ ಮಾಡಿದಾಗ ಅನ್ನೋದು ಈ ಪ್ರಾಜ್ಞನನ್ನು ಹೇಳ್ತದೆ. ಕೃಷ್ಣ, ರಾಮ, ನರಸಿಂಹ ಇವರನ್ನು ಪರಿಗಣನೆ ಮಾಡಿದರೆ ಅಂತನ್ನೋದು ನರಸಿಂಹನನ್ನು ಹೇಳ್ತದೆ. ಇದು ಐತರಿಯ ಉಪನಿಷತ್ತಿನ ಭಾಷ್ಯದಲ್ಲಿದೆ. ಹಾಗೆ ಯತಿಪ್ರಣವ ಕಲ್ಪದಲ್ಲೂ ಕೂಡ ಇದೆ. ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಂ ಬ್ರಹ್ಮ ವಾಸುದೇವ ಇತಿ ಕ್ರಮಾತ್ ಅಕಾರಾದೇಹೇ ತಥಾ ಅತಿಶಾಂತಸ್ಯ ದೇವತಾಃ. ಅಕಾರದಿಂದ ಪ್ರಾರಂಭ ಮಾಡಿಕೊಂಡು ಅತಿಶಾಂತ ಅಂತ 8 ಅವಯವಗಳು. ಓಂಕಾರಕ್ಕೆ ಸ್ಥೂಲವಾಗಿ 3 ಅವಯವಗಳು. ಸೂಕ್ಷ್ಮವಾಗಿ ನೋಡ್ತಾ ಹೋದ್ರೆ ನಾದ, ಮತ್ತು ಸೂಕ್ಷ್ಮವಾಗಿ ನೋಡಿದ್ರೆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ. ಅಲ್ಲಿ ಕೃಷ್ಣ, ರಾಮೋ ನೃಸಿಂಹಶ್ಚ ವರಾಹ. ಮುಂದಿನ ಬಿಟ್ಬಿಡ್ರಿ. ಕೃಷ್ಣ ದಿಂದ, ರಾಮ ಊದಿಂದ, ದಿಂದ ನರಸಿಂಹ, ನಾದದಿಂದ ವರಾಹ. ಇಷ್ಟು ವಾಚಕ. ಹೀಗೆ ಇದು ಯತಿಪ್ರಣವ ಕಲ್ಪದಲ್ಲಿ ಬಂದಿರುವಂಥ ವಿಚಾರ. ಇದು ಐತರೇಯೋಪನಿಷತ್ತಿನಲ್ಲೂ ಕೂಡ ಇಂಥದೇ ವರ್ಣನೆ ಬಂದಿದೆ. ಆ ಅಕಾರದಿಂದ ಭಗವಂತ ಹೇಗೆ ವಾಚ್ಯ, ಮತ್ತೆ ಉಕಾರದಿಂದ ಯಾವ ಭಗವಂತ ವಾಚ್ಯ, ಮಕಾರದಿಂದ ಯಾವ ಭಗವಂತ ವಾಚ್ಯ, ಅದೆಲ್ಲ ಆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿದೆ. ಅಹ ಇತಿ ಬ್ರಹ್ಮ ಅಂತ ಐತರೇಯ ಉಪನಿಷತ್ತು ಅಲ್ಲಿ ಪ್ರಾರಂಭ ಆಗ್ತದೆ. ಅಂತನ್ನೋದು ಪರಮಾತ್ಮನ ಗುಣಪೂರ್ಣತೆಯನ್ನು ಹೇಳ್ತದೆ. ಅಹ ಇತಿ ಬ್ರಹ್ಮ ತತ್ರಾಗತಂ ಅಹಮಿತಿ ಯಥೋಕಾರ ಸದಾ ವಿಷ್ಣು ವಾಚಕತ್ವೇನ ಸಂಸ್ಥಿತ. ಅಕಾರ ಅಂತನ್ನೋದು ವಿಷ್ಣುವನ್ನು ಯಾವತ್ತೂ ಕೂಡ ವಾಚಕ. ಆದ್ದರಿಂದ ಈ ಓಂಕಾರನೂ ಕೂಡ ಆ ಭಗವಂತನ ರೂಪಗಳನ್ನೇ ಹೇಳ್ತದೆ. ಸೃಷ್ಟಿಕರ್ತ ಬ್ರಹ್ಮನಾಮ ಯೋಸರಿ ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ ಸೋಕಾರಾರ್ಥೋ ಜನಾರ್ದನ. ಯಾವ ಪರಮಾತ್ಮ ಚತುರ್ಮುಖ ಬ್ರಹ್ಮನಲ್ಲಿ ಅಂತರ್ಗತನಾಗಿದ್ದಾನೋ, ಆ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದಾನೋ, ಆ ಪರಮಾತ್ಮನೇ ಅಕಾರದಿಂದ ವಾಚ್ಯ. ಅಕಾರದಿಂದ ವಾಚ್ಯನ ಅಂತ ಭಗವಂತ. ಅವನನ್ನು ಜನಾರ್ದನ ಅಂತ ಅನ್ಬೋದು, ಅಥವಾ ಪದ್ಮನಾಭ ಅಂತಲೂ ಅನ್ಬಹುದು. ಪದ್ಮನಾಭಾಧಿಕ ಏವ ಮೂರ್ತಿ ನಾರಾಯಣೋತ್ತರ ಪ್ರಣವೋಯಂ ವದತ್ಯಷ್ಟೋ ತಸ್ಮಾನ್ ನಾನ್ಯಾಭಿದಾಯಕ. ಯಾಕೆಂದ್ರೆ ಅವನು ಕ್ಷೀರಸಾಗರದಲ್ಲಿ ಪದ್ಮನಾಭನಾಗಿ ಮಲ್ಕೊಂಡಿದ್ನಲ್ಲ, ಅಲ್ಲಿಂದಲೇ ಚತುರ್ಮುಖ ಬ್ರಹ್ಮ ಹುಟ್ಟಿ ಬಂದ. ಹಾಗಾಗಿ ಚತುರ್ಮುಖ ಬ್ರಹ್ಮನಿಗೆ ಹುಟ್ಟನ್ನು ಕೊಟ್ಟಂತ ರೂಪ ಅಂದ್ರೆ ಆ ಪದ್ಮನಾಭ ಅನ್ನುವಂಥ ರೂಪ. ಹಾಗಾಗಿ ಅಕಾರದಿಂದ ವಾಚ್ಯವಾದ ರೂಪ ಯಾವುದು ಅಂದ್ರೆ ಪದ್ಮನಾಭ. ಮುಂದೆ ಉಕಾರದಿಂದ ವಾಚ್ಯವಾದ ಯಾವುದು? ವೈಕುಂಠಲೋಕ ಆಸ್ತೆ ದ್ವಿತೀಯ ವಪುಷಾ ಹರಿಹಿ ಉಕಾರ ವಾಚ್ಯ ಸವಿಭು. ವೈಕುಂಠ ಲೋಕದಲ್ಲಿರುವಂಥ ಹರಿ ಅನ್ನುವ ರೂಪ ಏನಿದೆಯಲ್ಲ, ಹರಿ ಅಥವಾ ವೈಕುಂಠ ಅಂತಾನೆ, ವೈಕುಂಠ ಹರಿ ಅಂತ ಅನ್ಬೋದು ಅವನಿಗೆ. ಅದು ಉಕಾರದಿಂದ ವಾಚ್ಯವಾದಂಥ ರೂಪ. ಮಕಾರದಿಂದ ವಾಚ್ಯವಾದ ರೂಪ ಯಾವುದಂತಂದ್ರೆ
ನೃಸಿಂಹೋ ರುದ್ರನಾಮಕಃ, ಅವನು ಮಕಾರದಿಂದ ವಾಚ್ಯ. ಯಾಕೆಂದ್ರೆ ಅವ್ನಿಗೆ ಯಾಕೆ ರುದ್ರ ಅಂತ ಹೆಸರು ಅಂತಂದ್ರೆ ರೌದ್ರತ್ವಾತ್ಸ ಶಿವಸ್ಯಾಪಿ ಸೃಷ್ಟಾ ಸಂಹಾರಕಾರಕಃ ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥ ಪ್ರಕೀರ್ತಿತಃ. ಅವನು ಭಯಂಕರ ಆದ್ರಿಂದ ಅವನಿಗೆ ರುದ್ರ ಅಂತ ಹೆಸರು. ಶಿವನೂ ಭಯಂಕರ, ರುದ್ರನೂ ಭಯಂಕರ, ಆದ್ರಿಂದ ಆತ ರೌದ್ರ. ಶಿವಸ್ಯಾಪಿ ಸೃಷ್ಟ ಸಂಹಾರಕಾರಕ, ಶಿವನನ್ನು ಹುಟ್ಟಿಸಿದವನು, ಕೊನೆ ಜಗತ್ತೆಲ್ಲವನ್ನು ಸಂಹಾರ ಮಾಡುವವನು. ಆ ಕಾರಣಕ್ಕಾಗಿ ಆತ ಸಂಹಾರಕಾರಕ. ಅಂತರ್ಯಾಮಿ ಶಿವಸ್ಯಾಪಿ ಸಹ ಮಕಾರಾರ್ಥ ಪ್ರಕೀರ್ತಿತಃ. ಇದು ಅವು ಮಗಳಿಗೆ ಸಂಬಂಧಪಟ್ಟದ್ದಾಯಿತು. ಮುಂದೆ ನಾದ, ಕಲಾ, ಶಾಂತ, ಅತಿಶಾಂತ, ಬಿಂದು, ಅದನ್ನ ಮುಂದಿನ ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಇತ್ಯಾದಿ ರೂಪಗಳು. ಅಂತೂ ಪದ್ಮನಾಭರಿಂದ ಪ್ರಾರಂಭ ಮಾಡಿಕೊಂಡು ನಾರಾಯಣನ ತನಕ, ಅಕಾರದಿಂದ ಪ್ರಾರಂಭ ಮಾಡಿಕೊಂಡು ಅತಿಶಾಂತ ತನಕ, ಇವೆಲ್ಲ ಒಂದೊಂದು ಅವಯವ, ಓಂಕಾರದ ಒಂದೊಂದು ಅವಯವ ಪರಮಾತ್ಮನ ಒಂದೊಂದು ರೂಪವನ್ನು ಹೇಳ್ತದೆ. ಅದನ್ನ ಮತ್ತಷ್ಟು ವಿವರಣೆ ಇನ್ನೊಂದು ಬಾರಿ ಹೇಳ್ತೇನೆ. ಈಗ ನಾನು ಗಮನ ಹರಿಸಲಿಕ್ಕೆ ಹೊರಟಿದ್ದು ಅ ಉ ಮ, ಅಕಾರದಿಂದ ಬ್ರಹ್ಮನಲ್ಲಿರುವ ರೂಪ, ಉಕಾರದಿಂದ ವೈಕುಂಠದಲ್ಲಿರುವಂಥ ರೂಪ, ಮಕಾರದಿಂದ ಶಿವನಲ್ಲಿರುವಂತಹ ನರಸಿಂಹ ಅನ್ನುವಂಥ ರೂಪ. ಇದು ಮಕಾರದಿಂದ ವಾಚ್ಯ. ಮಾಂಡೂಕ ಉಪನಿಷತ್ತು ಹೇಳುವಂತೆ ಆ ಮಕಾರದಿಂದ ಪ್ರಾಜ್ಞವಾಚ್ಯ. ಮಕಾರ ತೃತೀಯೋ ರೂಪಂ ಅಂತ, ತೃತೀಯ ಮಾತ್ರ ಅಂತ ಅವನನ್ನು ವರ್ಣನೆ ಮಾಡಿದೆ ಆ ಮಾಂಡೂಕ ಉಪನಿಷತ್ತು. ಹಾಗಾದರೆ ಆ ಮಕಾರದಿಂದ ಪ್ರಾಜ್ಞನೂ ವಾಚ್ಯ, ಈ ಕಡೆ ನರಸಿಂಹನೂ ವಾಚ್ಯ. ಅವರಿಬ್ಬರಿಗಿರುವಂಥ ಸಂಬಂಧ ಏನು ಮತ್ತು ಅವರಿಬ್ಬರಿಗಿರುವಂಥ ಹೋಲಿಕೆ ಏನು ಅದನ್ನು ನೋಡಿದರೆ ಒಂದು ವಿಶಿಷ್ಟವಾದ ಸಂಗತಿ ನಮ್ಮ ಗಮನಕ್ಕೆ ಬರ್ತದೆ. ಅದನ್ನು ಇವತ್ತು ನಿಮ್ಮ ಎದುರಿಗೆ ಇಡಬೇಕು ಅಂತ ಹೊರಟೆ. ಸುಷುಪ್ತ ಸ್ಥಾನ ಪ್ರಾಜ್ಞ ಮಕಾರಸ್ತೃತೀಯ ಮಾತ್ರ ಮಿತೇ ಅಪೀತೇರ್ವಾ ಮಿನೋತಿ ಹವ ಇದಂ ಸರ್ವಂ ಅಪೀತಿಶ್ಚ ಭವತಿ ಏವಂ ವೇದ. ಮಕಾರದಿಂದ ವಾಚ್ಯನಾದಂಥ ಪ್ರಾಜ್ಞೆ ಇದ್ದಾನಲ್ಲ, ಅವನು ಮೂರನೆಯ ಮಕಾರದಿಂದ ವಾಚ್ಯ. ಮಿತೇ ಅಪೀತೇರ್ವಾ, ಈ ಜಗತ್ತೆಲ್ಲವನ್ನೂ ಕೂಡ ಆತ ಬಲ್ಲವನು ಮತ್ತು ಎಲ್ಲರನ್ನೂ ಕೂಡ ತನ್ನ ಒಳಗೆ ಆತ ಲಯ ಮಾಡ್ಕೊಂಡು ಬಿಡ್ತಾನೆ. ಇದನ್ನ ಯಾರು ತಿಳ್ಕೋತಾರಲ್ಲ ಅವನು ಮಿನೋತಿ ಹವ ಇದಂ ಸರ್ವಂ, ಈ ಜಗತ್ತಿನ ಸಕಲ ವಸ್ತುಗಳನ್ನು ತಿಳ್ಕೊಂಡವನಾದ ಪ್ರಯುಕ್ತ ಅವನು ಸರ್ವಜ್ಞನಾಗ್ತಾನೆ. ಪರಮಾತ್ಮನ ಈ ರಹಸ್ಯವನ್ನು ತಿಳ್ಕೊಂಡವನು. ಮತ್ತೆ ಅಪೀತಿಷ್ಠ ಭವತಿ, ಈ ಜಗತ್ತಿನ ದುಃಖವನ್ನು ಕೂಡ ನೀಗಿಕೊಳ್ತಾನೆ. ಅದು ಆ ಮಕಾರದಿಂದ ವಾಚ್ಯನಾದಂತಹ ಪ್ರಾಜ್ಞೆ, ಮಕಾರದಿಂದ ವಾಚ್ಯನಾದಂತಹ ನರಸಿಂಹನನ್ನ ಉಪಾಸನೆ ಮಾಡಿದರೆ ಸರ್ವಜ್ಞನಾಗ್ತಾನೆ ಮತ್ತು ಜಗತ್ತಿನ ಈ ಸಂಸಾರದ ಬಾಧೆಯನ್ನೆಲ್ಲ ನೀಗಿಕೊಳ್ತಾನೆ ಅಂತ ಅನ್ನೋದು ಆ ಮಕಾರದಿಂದ ವಾಚ್ಯವಾದ ರೂಪ. ಮಕಾರದಿಂದ ಹೊಮ್ಮುವಂತ ಅರ್ಥ. ಒಂದು ಮಾಂಡೂಕ ಉಪನಿಷತ್ತಿನಿಂದ ಮಕಾರದಿಂದ ಪ್ರಾಜ್ಞೆ, ಐತರೇಯ ಉಪನಿಷತ್ತು ಅದರ ಭಾಷ್ಯದಿಂದ ಮಕಾರದಿಂದ ನರಸಿಂಹ. ಈಗ ನೋಡ್ರಿ ಅದಕ್ಕೆ ಹೋಲಿಕೆ ಇರೋದು ಎಷ್ಟು ಸಂಗತವಾಗಿದೆ ಅಂತಂದ್ರೆ, ಪ್ರಾಜ್ಞಾ ಅನ್ನುವ ರೂಪ ನಿದ್ರೆಗೆ ನಿಯಾಮಕ ಅಂತ ಹೇಳಿದೆ. ನರಸಿಂಹನು ಕೂಡ ನಿದ್ರೆಗೆ ನಿಯಾಮಕನೇ. ಅದು ಹೇಗೆ ಅಂತಂದ್ರೆ, ನಿದ್ರೆ ಅಂತಂದ್ರೆ ನಾವು ಪ್ರತಿನಿತ್ಯ ನಿದ್ರೆ ಮಾಡ್ತೀವಲ್ಲ, ಬೆಳಗ್ಗೆ ಹೇಳ್ತೇವೆ, ಎದ್ದು ಕೂಡಲೇ ಏನೇನೋ ಕೆಲಸಗಳನ್ನು ಮಾಡ್ತೀವಿ, ಅದಕ್ಕೆಲ್ಲ ವೈಶ್ವಾನರ ನಿಯಾಮಕ. ರಾತ್ರಿ ಮಲಗುತ್ತೇವೆ, ಸ್ವಲ್ಪ ಕನಸು ಬೀಳ್ತದೆ, ಅದಕ್ಕೆ ತೈಜಸ ನಿಯಾಮಕ. ಪೂರ್ಣವಾಗಿ ನಿದ್ರೆಗೆ ಜಾರಿದೆ, ಅದಕ್ಕೆ ಪ್ರಾಜ್ಞೆ ನಿಯಾಮಕ. ಅಂತೂ ಪ್ರಾಜ್ಞೆ ನಮ್ಮನ್ನ ಪೂರ್ಣವಾಗಿ ನಿದ್ರೆಗೆ ಜಾರಿಸ್ತಾನೆ. ನರಸಿಂಹ ಏನು ಮಾಡ್ತಾನಂತಂದ್ರೆ ಅವನು ನಮ್ಮನ್ನು ಲಯ ಮಾಡ್ತಾನೆ. ಲಯ ಅಂತ ಅನ್ನೋದು ಕೂಡ ಒಂದು ದೊಡ್ಡ ನಿದ್ರೆನೆ. ಪ್ರಳಯ ಅಂತ ಅನ್ನೋದು ಏನಿದೆಯಲ್ಲ ಅದು ಕೂಡ ಒಂದು ದೊಡ್ಡ ನಿದ್ರೆಯೇ. ಈ ಜಗತ್ತೆಲ್ಲವನ್ನು ಕೂಡ ಆತ ತನ್ನ ಉದರದಲ್ಲಿ ತಗೊಂಡು ಅದನ್ನು ಶಾಂತವನ್ನಾಗಿ ಮಾಡಿಬಿಡ್ತಾನೆ. ಇದನ್ನೇ ವಿಶ್ವಸ್ಯೋದಯ ಮಾತನೋತಿ ತದನು ಪ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ವ್ಯಕ್ತಿ ಶ್ರುತಿ ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇಚಯ ತಂ ದೇವಂ ಪಿತರಂ ಪತಿಂ ಗುರುತಮಂ ಒಂದೇ ರಮಾವಲ್ಲಭಂ ಅಂತ ಟೀಕಾಚಾರ್ಯರು ತತ್ವನಿರ್ಣಯಕ್ಕೆ, ಆಚಾರ್ಯರು ತತ್ವನಿರ್ಣಯಕ್ಕೆ ವ್ಯಾಖ್ಯಾನ ಮಾಡುವಾಗ ಈ ಮಂಗಳ ಪದ್ಯ ಹೇಳ್ತಾರೆ. ಟೀಕಾಚಾರ್ಯ ಮಾಡಿದ ಮಂಗಳ ಪದ್ಯ ಅದು. ಪರಮಾತ್ಮನ ಮಹಿಮಾ ಎಂಥದ್ದು ಅಂದ್ರೆ ವಿಶ್ವಸ್ಯ ಉದಯ ಮಾತನೋತಿ, ಈ ಜಗತ್ತೆಲ್ಲವನ್ನು ಹುಟ್ಟಿಸ್ತಾನೆ. ತದನು ತ್ರಾಣಂ ವಿಧತ್ತೆ, ಮುಂದೆ ಆ ಜಗತ್ತಿಗೆ ಹೊಟ್ಟೆಗೆ ಬೇಕಲ್ಲ ಅದನ್ನೆಲ್ಲ ನೋಡ್ಕೊಳ್ತಾನೆ. ತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ವಕ್ತಿ ಶ್ರುತಿರ್ ವ್ಯಂಜಯನ್, ಹಯಗ್ರೀವ ಇತ್ಯಾದಿ ರೂಪಗಳ ಮೂಲಕ ವೇದಶಾಸ್ತ್ರಗಳನ್ನೆಲ್ಲ ಹೊರಹಾಕಿ ಯಾವುದು ತಪ್ಪು ಯಾವುದು ಸರಿ ಅಂತ ಅನ್ನೋದನ್ನೆಲ್ಲ ತೋರಿಸಿಕೊಡ್ತಾನೆ. ದುಃಖ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು, ಸುಖವನ್ನು ಹೇಗೆ ಪಡ್ಕೊಳ್ಬೇಕು ಅಂತ ಅನ್ನೋದನ್ನೆಲ್ಲ ತೋರಿಸ್ತಾನೆ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೆ, ಇದನ್ನು ಹೇಳಿಕೊಟ್ಟೆ. ಕಲ್ಪ ಮುಗಿದಾಗ, ಕಲ್ಪ ಅಂದ್ರೆ ಮನ್ವಂತರ ಕಲ್ಪ, ದಿನಕಲ್ಪ, ಮಹಾಕಲ್ಪ ಎಲ್ಲನೂ. ಅಂತೂ ಕಲ್ಪ ಮುಗಿದಾಗ ಈ ಜೀವನಿಗೆ ಶ್ರಮ ಆಗಿಬಿಟ್ಟಿರ್ತದಲ್ಲ, ವಿಪರೀತ ದಂಡು ಬಿಟ್ಟಿರ್ತಾನೆ ಜೀವ ಈ ಸಂಸಾರದಲ್ಲಿ. ಅವನನ್ನ ಸ್ವಾಪಂ ಪ್ರಾಪಯತಿ, ತಟ್ಟಿ ಮಲಗಿಸ್ತಾನೆ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇಚಯ.
ಅದು ಒಂದು ವೇದವಾಕ್ಯ ಇದೆ, ಸಹಾಯಸ್ಥಃ ಪಿತುರರ್ಧಂ ವಿವೇಶ ಅಂತೇಳಿ. ಆ ಜೀವನಿಗೆ ಆಯಸ್ಥಃ ವಿಪರೀತ ಆಯಾಸ ಆಗಿಬಿಟ್ಟಿರ್ತದೆ. ಪಿತುರರ್ಧಂ ವಿವೇಶ, ತಂದೆ ಮನೆಗೆ ಹೋಗಿ ಆರಾಮಾಗಿ ಇದ್ದು ಬಿಡ್ತಾನೆ. ಆ ತಂದೆ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ರೆ ಆ ದಣಿವೆಲ್ಲ ಮುಗಿದಂತೆ. ಹೀಗೆ ಒಂದು ಕಲ್ಪ ಮುಗಿದಾಗ ಆ ಜೀವನಿಗಾದಂಥ ದಣಿವನ್ನ ಪರಿಹಾರ ಮಾಡಲಿಕ್ಕಾಗಿ ಆತ ಅವನನ್ನು ತಟ್ಟಿ ಮಲಗಿಸ್ತಾನೆ. ಅಂತೂ ಪ್ರಾಜ್ಞ ಪ್ರತಿನಿತ್ಯ ಏನು ಮಲಗಿಸ್ತಾನಲ್ಲ, ಅದನ್ನು ನರಸಿಂಹ ಶಾಶ್ವತವಾಗಿ ಮಲಗಿಸ್ತಾನೆ. ಜಗತ್ತಿಗೆ ಲಯವನ್ನು ಮಾಡಿ, ಜಗತ್ತಿಗೆ ಲಯ ಮಾಡಿದ್ರಿಂದ ಕೆಟ್ಟದೇನಾಗಲಿಲ್ಲ. ದುರ್ಗತಿಗೆ ಯಾರು ಹೋಗಬೇಕಾದವರು ಹೋದರು, ಆದರೆ ಸದ್ಗತಿಗೆ ಹೋಗಬೇಕಾದಂಥವ್ರೆಲ್ಲರೂ ಕೂಡ ಕಾಯ್ತಾ ಕೂತಿದ್ರಲ್ಲ, ಅವರೆಲ್ಲ ಚತುರ್ಮುಖ ಬ್ರಹ್ಮನ ಜೊತೆಗೂಡಿ ಕೊನೆಯದಾಗಿ ಸದ್ಗತಿಯನ್ನು ಪಡ್ಕೊಂಡ್ರು. ಅಂತೂ ಆ ನರಸಿಂಹನ ಕೆಲಸ ಏನು ಅಂತಂದ್ರೆ ನಮ್ಮನ್ನು ಶಾಶ್ವತವಾದಂತಹ ನಿದ್ರೆಗೆ, ಜಗತ್ತಿನ ದೃಷ್ಟಿಯಲ್ಲಿ ಅದು ನಿದ್ರೆ, ಅದು ಅಂಥ ಒಂದು ನಿದ್ರೆಗೆ, ಆ ಲಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದು. ಅದಕ್ಕಾಗಿ ಪ್ರಾಜ್ಞಂದು ಆ ನರಸಿಂಹಂದು ಅಂಥ ಒಂದು ಸಮಾನತೆ ಇರುವಂತಹ ರೂಪಗಳು. ಈಗೊಂದು ವಿಷಯ ಗಮನಿಸ್ರಿ. ಹಿಂದೊಂದು ಬಾರಿ ಹೇಳಿದ್ದೆ, ಭಂಡಾರಕೇರಿ ಮಠದಲ್ಲಿ ಒಂದು ನರಸಿಂಹನ ಪ್ರತಿಮಾ ಇದೆ. ಆ ನರಸಿಂಹನ ಪ್ರತಿಮಾ ಒಂದು ವಿಶಿಷ್ಟವಾಗಿದೆ. ಅದು ಪೀಠದಲ್ಲಿ ಪಟ್ಟದ ದೇವರ ರೂಪದಲ್ಲಿಲ್ಲ, ಅದನ್ನ ಕಡೆ ಎಲ್ಲೋ ಪ್ರತ್ಯೇಕವಾಗಿ ಇಟ್ಟಿರ್ತಾರೆ. ಅದೇನು ಅಂತ ನಾನು ಸೂಕ್ಷ್ಮ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದೆ, ಅಲ್ಲಿ ಅವರು ಪರಿಚಯ ಮಾಡಿಸಿದ್ರು. ಉಳಿದ ಕಡೆ ಎಲ್ಲ ನರಸಿಂಹದೇವರು ಹಿರಣ್ಯಕಶಿಪುವನ್ನು ತೊಡೆ ಮೇಲೆ ಇಟ್ಕೊಂಡು ಸೀಳಿದ ನರಸಿಂಹದೇವರು ಇರ್ತಾನೆ, ಲಕ್ಷ್ಮೀದೇವಿಯನ್ನು ಕೂಡಿಸ್ಕೊಂಡು ನರಸಿಂಹದೇವರು ಇರ್ತಾನೆ. ಪ್ರಹ್ಲಾದನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ರೂಪ ಅದು ಅಲ್ಲಿರೋ ರೂಪ. ಅಂದ್ರೆ ಪ್ರಹ್ಲಾದನನ್ನು ತೊಡೆ ಮೇಲೆ ಮಲಗಿಸ್ಕೊಂಡಿರುವಂತಹ ರೂಪ, ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾನೆ ಅಂತ ಯಾವುದೇ ಪುರಾಣದಲ್ಲಿ ಭಾಗವತದಲ್ಲಿ ವರ್ಣನೆ ಇಲ್ಲ. ಪ್ರಹ್ಲಾದನನ್ನು ಸಂತೈಸಿದ, ಅವನಿನ ತೊಡೆ ಮೇಲೆ ಕೂಡಿಸ್ಕೊಂಡು ಸಂತೋಷಪಡಿಸಿದ ಅಂತಿದೆ. ಮಲಗಿಸಿಕೊಂಡ ಅಂತ ಅಲ್ಲೆಲ್ಲಿ ಇಲ್ಲ. ಆದರೆ ಆ ಶಿಲ್ಪಿಗೆ ಪ್ರಹ್ಲಾದನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಆತನನ್ನು ಸಂತೈಸ್ತಿರುವಂತಹ ನರಸಿಂಹನನ್ನ ರಚನೆ ಮಾಡಬೇಕು ಅಂತ ಒಂದು ಪ್ರೇರೇಪಣೆ ಬಂತಲ್ಲ, ಅದೇನು ಪ್ರೇರೇಪಣೆ? ಅದು ಆ ಪ್ರಾಜ್ಞ ರೂಪಿಯಾದಂತಹ ಭಗವಂತ, ನರಸಿಂಹ ರೂಪಿಯಾದಂತಹ ಭಗವಂತ ಆ ಜೀವನಿಗೆ ನಿದ್ರೆ ಕೊಡ್ತಾನಲ್ಲ, ಸಂಹಾರವನ್ನು ಕೊಡ್ತಾನಲ್ಲ, ಅದ್ರ ಸೂಚಕ ಅದು. ಬರೇ ಪ್ರಹ್ಲಾದ ಅಲ್ಲ, ನಮಗೂ ಕೂಡ ವಸ್ತುತಃ ಧ್ರುವ ಮತ್ತು ಪ್ರಹ್ಲಾದನ ಕಥೆ ಎಲ್ಲ ನಮ್ಮದೇ ಕಥೆ. ನಮ್ಮ ಎಲ್ಲ ಇರುವಂತಹ ಪ್ರತಿಕೂಲ ಸನ್ನಿವೇಶಗಳನ್ನು, ಪ್ರಹ್ಲಾದನಿಗೆ ಎಂಥಂತಹ ಪ್ರತಿಕೂಲ ಸನ್ನಿವೇಶಗಳಿದ್ದವು, ಧ್ರುವನಿಗೆ ಎಂಥಂತಹ ಪ್ರತಿಕೂಲ ಸನ್ನಿವೇಶ ಇದ್ವು, ಅದನ್ನೆಲ್ಲ ಮೀರಿ ಅವರು ಭಗವಂತನ ಕಡೆಗೆ ಮುಖ ಮಾಡಿದ್ರು, ಅದರಲ್ಲಿ ಯಶಸ್ವಿಗಳಾದರು. ಹಾಗೆ ನಾವು ಮಾಡಿದರೆ ಭಗವಂತ ನಮ್ಮನ್ನು ತನ್ನ ತೊಡೆಯ ಮೇಲೆ ತಂದು ಮಲಗಿಸ್ಕೋತಾನೆ, ಮಲಗಿಸ್ಕೊಂಡು ನಮಗೆ ಶ್ರಮವನ್ನು ಪರಿಹಾರ ಮಾಡ್ತಾನೆ. ಅದನ್ನೇ ಆ ಟೀಕಾಚಾರ್ಯರಲ್ಲಿ ಹೇಳಿದ್ದು. ಹಾಗಾಗಿ ಅವತ್ತು ಆ ಪ್ರತಿಮಾ ನೋಡಿದಾಗ, ತೊಡೆಯ ಮೇಲೆ ಪ್ರಹ್ಲಾದನನ್ನು ಮಲಗಿಸ್ಕೊಂಡಿರುವಂತಹ ಪ್ರತಿಮಾವನ್ನು ನೋಡಿದಾಗ, ಏನೋ ಮಾಡಿದ ಪ್ರಹ್ಲಾದ, ಸಣ್ಣ ಮಗುವನ್ನು ತೊಡೆ ಮೇಲೆ ತಟ್ಟಿ ಮಲಗಿಸಿದಂತೆ ಯಾರೋ ಶಿಲ್ಪಿಗೆ ಕಲ್ಪನಾ ಬಂದಿದ್ದಿರಬೇಕು, ಮಾಡಿದ ಅಂತ ತಿಳ್ಕೊಂಡೆ. ಅದಷ್ಟೇ ಅಲ್ಲ, ಅದರಲ್ಲಿ ಪ್ರಾಜ್ಞರೂಪಿಯಾದ ಭಗವಂತ, ನರಸಿಂಹ ರೂಪಿಯಾದ ಭಗವಂತ, ಅವರಿಬ್ಬರನ್ನು ಕ್ಲಬ್ ಮಾಡಿ ಅಂಥ ಒಂದು ರೂಪವನ್ನು ಆ ಶಿಲ್ಪಿ ಮಾಡಿದ. ಪ್ರಾಯಾನಿಗೆ ಯಾರೋ ದೊಡ್ಡ ಜ್ಞಾನಿಗಳು ಹೇಳಿದ್ದಿರಬೇಕು. ಎಲ್ಲ ಭಗವಂತ ಹೇಗೆ ಮಾಡ್ತಾನೆ ಅಂತಂದ್ರೆ, ಯತ್ಸ್ಥಾನಂ ರುಚಿರಂ ಸತಾಂ ಅಂತ. ಭಗವಂತನ ಎಲ್ಲಾ ರೂಪಗಳು ಅನಂತವೇ. ಯಾವ ರೂಪದಿಂದ ನಾವು ಭಗವಂತ ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತೀವೋ ಆ ರೂಪದಿಂದ ಕಾಣಿಸ್ಕೊತಾನೆ. ನಮ್ಮನ್ನ ನಿನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿರುವಂತೆ ನಾವು ನೋಡಬೇಕಾಗಿದೆ, ಕೂಡಿಸ್ಕೋಬೇಕಾಗಿದೆ ಅಂತ ನಾವು ಅಪೇಕ್ಷೆ ಪಟ್ಟರೆ, ಹಾಗೆ ಭಗವಂತ ನಮ್ಮ ಎದುರಿಗೆ ಮೈದೋರ್ತಾನೆ. ಇವು ಭಗವಂತ ಯಾವುದೇ ರೂಪವನ್ನು ಹಿಂದೆ ಇಲ್ಲದೇ ಇದ್ದುದನ್ನು ಮಾಯಾಮಯವಾಗಿ ಸುಮ್ಮನೆ ಭ್ರಾಂತಿಯಿಂದ ತೋರಿಸ್ತಾನೆ ಅಂತ ಅರ್ಥ ಅಲ್ಲ, ಇಂದ್ರಜಾಲದಂತೆ ತೋರಿಸ್ತಾನೆ ಅಂತ ಅರ್ಥ ಅಲ್ಲ. ಎಲ್ಲಾ ರೂಪಗಳು ನಿತ್ಯವಾಗಿಯೇ ಇವೆ. ಯತ್ಸ್ಥಾನಂ ರುಚಿರಂ ಸತಾಂ ಅಂತ ಭಾಗವತ ತಾತ್ಪರ್ಯ ಅದನ್ನು ವರ್ಣನೆ ಮಾಡಿದೆ. ಹಾಗಾಗಿ ಒಂದು ವಿಚಾರ ನಾವು ತಿಳ್ಕೊಳ್ಬೋದು. ರಾಮಕೃಷ್ಣ ಅಂತ ರೂಪ ಗೊತ್ತು, ರಾಮ ಅಂತ ರೂಪ ಗೊತ್ತು, ಕೃಷ್ಣ ಅಂತ ರೂಪ ಗೊತ್ತು. ರಾಮಕೃಷ್ಣ ಅಂತ ಕೆಲವರು ಹೆಸರಿಟ್ಕೊಂಡಿರ್ತಾರೆ. ನಾನು ಹಿಂದೆ ಹೇಳಿದ್ದೆ, ರಾಮಕೃಷ್ಣ ರೂಪದ ಸಾಕ್ಷಾತ್ಕಾರ ಜಾಂಬವಂತನಿಗಾಗಿತ್ತು ಅಂತ. ಅವನು ಕೃಷ್ಣನ ಭಕ್ತ ಆಗಿದ್ದೆ, ರಾಮನ ಭಕ್ತ ಆಗಿದ್ದ. ಅವನು ಕೃಷ್ಣನ ಜೊತೆ ಕೋಲಾಹಲ ಮಾಡಿದ. ಆ ಕೃಷ್ಣನಲ್ಲೇ ಅವನಿಗೆ ರಾಮ ಕಾಣಿಸಿದೆ. ಆ ರಾಮಕೃಷ್ಣ ಅನ್ನುವಂಥ ರೂಪ. ಹೀಗೆ ರಾಮರೂಪ ಬೇರೆ, ಕೃಷ್ಣ ರೂಪ ಬೇರೆ, ರಾಮಕೃಷ್ಣ ಅಂತ ಒಂದು ರೂಪ. ಇಂಥವು ಎಷ್ಟೆಷ್ಟೋ ರೂಪಗಳಿರ್ತವೆ. ಅಂಥದ್ದೊಂದು ಪ್ರಾಜ್ಞ ನರಸಿಂಹ ಅಂತ ರೂಪ. ಅದು ಜೀವರಿಗೆ ನಿದ್ರೆ ಕೊಡುವಂಥ ರೂಪ, ಪ್ರತಿನಿತ್ಯ ನಿದ್ರೆ ಕೊಡುವಂಥ ರೂಪ. ಮತ್ತೆ ಶಾಶ್ವತವಾದ ನಿದ್ರೆ ಸಂಹಾರವನ್ನು ಮಾಡಿ ಜಗತ್ತಿಗೆಲ್ಲ ಲಯ ಮಾಡಿ ನಮ್ಮನ್ನು ಶಾಶ್ವತವಾದಂಥ ಸದ್ಗತಿಗೆ ಕಳಿಸುವಂಥ ರೂಪ. ಅದನ್ನೆಲ್ಲ ಆ ಮಕಾರದಿಂದ ವಾಚ್ಯನಾದಂಥ ನರಸಿಂಹ ಏನಿದ್ದಾನೆ ಅವನು ಪ್ರಾಜ್ಞ ನರಸಿಂಹ ಅಂತ. ಈಗ ಆತನನ್ನು ನಾವು ಉಪಾಸನೆ ಮಾಡಬಹುದು. ನರಸಿಂಹನನ್ನು ಉಪಾಸನೆ ಮಾಡಲಿಕ್ಕೆ ಬೇಕಾದಷ್ಟು ಮಂತ್ರಗಳಿವೆ. ಈ ಭಾಗವತದಲ್ಲೂ ಕೂಡ ಮುಂದೊಂದು ಮಂತ್ರ ಬರ್ತದೆ. ಅದನ್ನು ಪ್ರಹ್ಲಾದನ ಕಕ್ಷಾಧಾರದಲ್ಲಿ ಹೇಳುವಾಗ ಅಲ್ಲಿ ಆ ನರಸಿಂಹನ ಮಂತ್ರನೇ ಒಂದು ಹೇಳ್ತೇನೆ. ತಂತ್ರಸಾರದಲ್ಲೂ ಆ ಮಂತ್ರ ಬಂದಿದೆ. ಬೇಕಾದಷ್ಟು ಸ್ತೋತ್ರಗಳಿವೆ. ಇದು ಉಪನಿಷತ್ತು, ಮಾಂಡೂಕ ಉಪನಿಷತ್ತು ಮತ್ತು ಐತರೇಯ ಉಪನಿಷತ್ತು, ಇವೆರಡರಲ್ಲಿ ಬಂದಿರೋ ಸಂಗತಿಗಳು. ಮಾಂಡೂಕ ಉಪನಿಷತ್ನಲ್ಲಿ ಪ್ರಾಜ್ಞನ ವರ್ಣನೆ ಇದೆ,
ಐತರೇಯೋಪನಿಷತ್ತಿನಲ್ಲಿ ಮತ್ತು ಯತಿಪ್ರಣವಕಲ್ಪದಲ್ಲಿ ನರಸಿಂಹ ರೂಪಿಯಾದ ಭಗವಂತ ಮಕಾರದಿಂದ ವಾಚ್ಯ ಅನ್ನೋದ್ರ ವರ್ಣನೆ ಇದೆ. ಅದನ್ನೆರಡನ್ನು ಸೇರಿಸ್ಕೊಂಡ್ರೆ ಪ್ರಾಜ್ಞ ನರಸಿಂಹ ಅನ್ನುವಂಥ ಒಂದು ಭಗವಂತನ ರೂಪದ ಚಿಂತನೆ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಅದನ್ನ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಪ್ರಣವ ವಾಚ್ಯ ಅಂತ ಬಂತಲ್ಲ, ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಅತಿ ಸಂಭ್ರಮದಿ. ಅವನಿಗೆ ನಮ್ಮಂಥವರಿಗೆ ಆ ಓಂಕಾರವನ್ನು ಕೇಳಿದಾಗ ಹೆಚ್ಚು ಅರ್ಥಗಳು ಹೊಳಿಲಿಕ್ಕಿಲ್ಲ. ಅಂಥವರಿಗೆ ಹೆಚ್ಚಿನ ಈಗ ನಮ್ಗೆ ಯಾವುದೋ ಒಂದು ಸಾಮಾನ್ಯವಾದ ಅರ್ಥ ನನಗೆ ಹೊಳೆಯಿತು, ಅದನ್ನ ನಿಮ್ಮೆದುರಿಗೆ ಹೇಳಿದೆ. ಆ ಪ್ರಾಜ್ಞನಿಗೂ ನರಸಿಂಹನಿಗೂ ಇರುವಂಥ ಒಂದು ಸಂಬಂಧವನ್ನು, ಅಂಥವು ಎಷ್ಟೆಷ್ಟೋ ಅರ್ಥಗಳನ್ನು ಅವ್ರು ಕಾಣ್ತಿರ್ತಾರೆ. ಆ ಋಷಿಗಳಾದವರು ಅವರು ಸಂಭ್ರಮದಿಂದ ಕುಣಿದಾಡ್ತಾ ಇರ್ತಾರೆ ಅಂತ ಅದರ ವರ್ಣನೆ. ಮುಂದೆ ಭೃಗುವಿನ ಸ್ತುತಿ. ಆ ಸರಸ್ವತಿ ತೀರದಲ್ಲಿ ಭಿನ್ನಯಿಸಲು ಆ ಮುನಿಗಳ ನುಡಿಗೆ ಜಡದಾಸನ ಮಹೇಶಾಚ್ಯುತರ ಲೋಕಗಳಿಗೆ ಹೋಗಿ ತಾ ಸಕಲ ಗುಣಗಳ ವಿಚಾರಿಸಿ ಕೇಶವನೇ ಪರದೈವನೆಂದು ಉಪದೇಶಿಸಿದ ಭೃಗು ಮುನಿಪ ಕೊಡಲಿ ಯಮಗೆ ಅಖಿಲ ಪುರುಷಾರ್ಥ. ಭೃಗುವನ್ನ ಇಲ್ಲಿಗ ವರ್ಣನೆ ಮಾಡ್ತಿದ್ದಾರೆ. 14ನೇ ಕಕ್ಷಾದಲ್ಲಿ ನಾರದರಿದ್ರು. ಮುಂದೆ 15ನೇ ಕಕ್ಷಾದಲ್ಲಿ ಅಗ್ನಿ, ಭೃಗು ಮತ್ತು ಸ್ವಯಂಭೂಮನುವಿನ ಮಗಳು ದಕ್ಷ ಪ್ರಜಾಪತಿಯ ಪತ್ನಿ ಅವಳಿದ್ದಾಳೆ. ಇವರೆಲ್ಲ 15ನೇ ಕಕ್ಷಾದಲ್ಲಿ ಬರ್ತಾರೆ. ಅಗ್ನಿಯನ್ನು ಮುಂದೆ ಸ್ತೋತ್ರ ಮಾಡ್ತಾರೆ. ಈಗ ಮೊದಲು ಭೃಗುವನ ಸ್ತೋತ್ರ ಮಾಡ್ತಿದ್ದಾರೆ. ಸರಸ್ವತಿ ನದಿ ತೀರದಲ್ಲಿ ಒಂದು ದೊಡ್ಡ ಯಜ್ಞ ನಡೆದಿತ್ತು. ಮುನಿಗಳೆಲ್ಲ ನಾವು ಈ ಯಜ್ಞದ ಫಲವನ್ನು ಯಾರಿಗೆ ಕೊಡಬೇಕು ಅಂತ ವಿಚಾರ ಮಾಡಿದ್ರು. ಭಿನ್ನಯಿಸಲು ಆ ಮುನಿಗಳೆಲ್ಲ ಭೃಗು ಮುನಿಗೆ ವಿಜ್ಞಾಪನೆ ಮಾಡಿದಾಗ ಆ ಮುನಿಗಳ ನುಡಿಗೆ, ಆ ಮಾತಿಗೆ ಬೆಲೆ ಕೊಟ್ಟು ಅವನು ಹೋದ ಎಲ್ಲ ಕಡೆ. ಏಕೆ, ಎಲ್ಲೆಲ್ಲಿ ಹೋದ? ಜಡಜಾಸನ, ಜಲಜಾಸನ ಅಂದ್ರು ಜಡಜಾಸನ ಅಂದ್ರು ಒಂದೇ. ಜಲಜ ಅಂದ್ರೆ ಕಮಲ ಅಥವಾ ಜಡಜ ಅಂದ್ರು ಕಮಲವೇ. ಬ್ರಹ್ಮ, ಕಮಲಾಸನಾದ ಬ್ರಹ್ಮ, ಮಹೇಶ, ಅಚ್ಯುತರ ಲೋಕಗಳಿಗೆ ಹೋದ. ಇವರನ್ನೇ ಯಾಕೆ ಕಳಿಸಿದ್ರು ಭೃಗುವನ್ನೇ ಅಂತಂದ್ರೆ, ಮಹರ್ಷಿಣ ಭೃಗುರಹಂ. ಇವನು ಈ ಋಷಿಗಳಲ್ಲಿ ದೇವರ್ಷಿ, ಈ ಭಗವದ್ಗೀತಾ ಅವನನ್ನ ನಾರದನನ್ನ ದೇವರ್ಷಿಗಳಲ್ಲಿ ಶ್ರೇಷ್ಠ ಅಂತ ಹೊಗಳ್ತದೆ. ಮಹರ್ಷಿಗಳಲ್ಲಿ ಭೃಗುವೇ ದೊಡ್ಡವನು. ಅದಕ್ಕಾಗಿ ಆ ಭೃಗು ಋಷಿಯನ್ನ ಅಲ್ಲಿಗೆ ಅವರು ಕಳಿಸಿದರು. ಅವನು ಎಲ್ಲ ಕಡೆ ಎಲ್ಲ ಹೋಗಿ ತಾ ಸಕಲ ಗುಣಗಳ ವಿಚಾರಿಸಿ ಆ ಎಲ್ಲ ದೇವತೆಗಳ ಗುಣಗಳನ್ನೆಲ್ಲ ಆತ ವಿಚಾರಿಸಿದ. ಕೇಶವನೇ ಪರದೈವ, ಕೇಶವನನ್ನು ಬಿಟ್ಟರೆ ದೊಡ್ಡ ಹೆದ್ದೈವ ಯಾವುದೂ ಕೂಡ ಈ ಜಗತ್ತಿನಲ್ಲಿಲ್ಲ ಅಂತ ಅವನೆಲ್ಲರಿಗೂ ಉಪದೇಶ ಮಾಡಿದ. ಆ ಭೃಗು ಮುನಿಪ ನಮಗೆ ಅಖಿಲ ಪುರುಷಾರ್ಥ, ಎಲ್ಲ ರೀತಿಯಾದಂಥ ಪುರುಷಾರ್ಥಗಳನ್ನು ಕೂಡ ಕೊಡಬೇಕು. ಭಗವಂತನ ಹಿರಿಮೆಯನ್ನು ಹೇಗೆ ಎಲ್ಲ ಋಷಿಗಳಿಗೆ ಆತ ಉಪದೇಶ ಮಾಡಿದ, ಅದರಂತೆ ಈ ನಮಗೂ ಕೂಡ ಅಂಥ ಒಂದು ಜ್ಞಾನವನ್ನು ಅವನು ಕೊಡಬೇಕು. ಬಿಸರುಹಗಾಂಬಕ ಆಜ್ಞೆಯಲ್ಲಿ ಸುಮನ ಸಮ್ಮುಖನು ತಾನೇ ನಿಲ್ಲಿಸಿ ನಾನಾ ರಸಗಳುಳ್ಳ ಹವಿಸ್ಸುಗಳನ್ನು ಅವರವರಿಗೆ ವೈದೀವ ವಸುಕುಲಾಧಿಪ ಯಜ್ಞಪುರುಷನ ಅಸಮಬಲ ರೂಪಗಳಿಗೆ ವಂದಿಸುವೆ. ಜ್ಞಾನ ಯಶಸ್ಸು ವಿದ್ಯೆ ಸುಬುದ್ಧಿ ಕೊಡಲಿ ಯಮಗೆ. ಬಿಸರುಹಾಂಬಕ, ಬಿಸರುಹ ಅಂದ್ರೆ ಕಮಲ, ಆ ಕಮಲಾಂಬಕ ಅಂದ್ರೆ ಕಮಲದಂತ ನೇತ್ರವುಳ್ಳಂಥ ಪರಮಾತ್ಮ, ಅವನ ಆಜ್ಞೆಗನುಸಾರವಾಗಿ, ಯಾಕೆಂದ್ರೆ ಅವನ ಆಜ್ಞೆಗನುಸಾರವಾಗಿ ಸೂರ್ಯ ಉದಯಿಸ್ತಾನೆ. ಭೀಷಾಸ್ಮಾದ್ ದ್ವಾಸೋತಿ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರ ಅಷ್ಟೇ. ಅಗ್ನಿ ಕೆಲಸ ಮಾಡೋದು ಕೂಡ ಅವನ ಆಜ್ಞೆಗನುಸಾರವಾಗಿ. ಏನ್ ಮಾಡಿದ ಅಂತಂದ್ರೆ, ಸುಮನ ಸಮ್ಮುಖನು ತಾನೆಂದೆನಿಸಿ, ದೇವತೆಗಳ ಮುಖ ಅನಿಸ್ಕೊಂಡ ಈ ಅಗ್ನಿ. ಅನಿಸ್ಕೊಂಡು ನಾನಾ ರಸಗಳುಳ್ಳ ಹವಿಸ್ಸುಗಳನ್ನು ಅವರವರಿಗೆ ವೈದೀವ, ನಾವೇನಿಲ್ಲಿ ಆಹುತಿ ಹಾಕ್ತೀವಲ್ಲ ಅದನ್ನೆಲ್ಲ ಆಯಾ ದೇವತೆಗಳಿಗೆ ಆತ ಒಯ್ದು ಮುಟ್ಟಿಸ್ತಾನೆ. ವಸುಕುಲಾಧಿಪ, ಅಷ್ಟವಸುಗಳಲ್ಲಿ ಈತ ಮುಖ್ಯ. ವಸುಕುಲಾಧಿಪ ಯಜ್ಞಪುರುಷನ, ಅವನಿಗೆ ಯಜ್ಞಪುರುಷ ಅಂತ ಕೂಡ ಹೆಸರಿದೆ. ಅಸಮಬಲ ರೂಪಗಳಿಗೆ, ಅಗ್ನಿಗೆ ನಾನಾ ಥರದ ರೂಪಗಳಿವೆ. ಆ ರೂಪಗಳನ್ನು ನಾನು ನಮಸ್ಕಾರ ಮಾಡ್ತೇನೆ, ವಂದಿಸುವೆ. ಜ್ಞಾನ ಯಶಸ್ಸು ವಿದ್ಯೆ ಸುಬುದ್ಧಿ ಕೊಡಲಿ ನಮಗೆ. ಅಗ್ನಿಯಲ್ಲಿ ನಾವೇನು ಆಹುತಿ ಹಾಕ್ತೀವಲ್ಲ, ಆ ಆಹುತಿಯನ್ನೆಲ್ಲ ಆತ ಸ್ವೀಕಾರ ಮಾಡಿ ನಮಗೆ ಆತ ಜ್ಞಾನವನ್ನು ಕೊಡಬೇಕು, ಯಶಸ್ಸು ಕೊಡಬೇಕು, ವಿದ್ಯೆ ಸುಬುದ್ಧಿ ಇದೆಲ್ಲ ಕೊಡಬೇಕು. ವೈಷ್ಣುದೇವ ಮಾಡಿ ಮುಗಿಸಿ ಶುದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೇ ಹವ್ಯವಾಹನ ಅಂತ ನಮಸ್ಕಾರ ಮಾಡ್ತೀವಲ್ಲ, ಆ ಥರದೊಂದು ಪ್ರಾರ್ಥನಾ ಇದೆ. ಹೀಗೆ ಅಗ್ನಿ ನಮಗೆ ಇದೆಲ್ಲವನ್ನು ಕೂಡ ಕೊಡಬೇಕು. ಅಗ್ನಿಯ ಬಗ್ಗೆ ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ
20ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ವರ್ಣನ ಇದೆ. ಕುಶದ್ವೀಪ ಅಂತ. ಆ ಕುಶದ್ವೀಪದಲ್ಲಿ ವಸುದಾನ, ದೃಢರುಚಿ, ನಾಭಿಗುಪ್ತ, ಸತ್ಯವೃತ, ವಿಪ್ರ, ವಾಮದೇವ ಅಂತ 7 ಜನ ಮಕ್ಕಳಿದ್ದಾರೆ. ಅಲ್ಲಿ ಈ ದ್ವೀಪವಾಸಿಗಳೆಲ್ಲ ಅಗ್ನ್ಯಂತರ್ಗತನಾದಂಥ ಭಗವಂತನನ್ನ ಈ ಆರಾಧನೆ ಮಾಡ್ತಾರೆ. ಕರ್ಮ ಕೌಶಲೇನ ಯಜಂತೆ, ನಾನಾ ಥರದ ಯಜ್ಞಗಳನ್ನು ಮಾಡ್ತಾರೆ. ಆ ಯಜ್ಞಗಳನ್ನು ಮಾಡೋದ್ರಲ್ಲಿ ಅವ್ರು ಏನು ನೈಪುಣ್ಯ, ಅದೇನು ಕೈಚಳಕ, ಅದೇ ಅದ್ಭುತವಾದ್ದು. ಅದೇನು ಮಂತ್ರ ಅಂತಂದ್ರೆ ಪರಸ್ಯ ಬ್ರಹ್ಮಣ ಸಾಕ್ಷಾತ್ ಜಾತ ವೇದೋಸಿ ಹವ್ಯವಾತ್ ದೇವಾನಾಂ ಪುರುಷಾಂಗಾನಾಂ ಯಜ್ಞೇನ ಪುರುಷಂ ಯಜ ಅಂತ ಈ ಮಂತ್ರದಿಂದ ಅವ್ರನ್ನ ಸ್ತೋತ್ರ ಮಾಡ್ತಾರೆ. ಅಗ್ನಿದೇವನೇ, ನೀನು ಪರಮಾತ್ಮನ ಸನ್ನಿಧಾನಕ್ಕೆ ಪಾತ್ರನಾಗಿದ್ದಿ. ಪರಸ್ಯ ಬ್ರಹ್ಮಣ ಸಾಕ್ಷಾತ್, ಆ ಸಾಕ್ಷಾತ್ ಪರಮಾತ್ಮನ ಸನ್ನಿಧಾನ ನಿನ್ನಲ್ಲಿದೆ ಎಂದು ದೃಶ್ಯವಾದ ರೂಪ ಇದು. ಜಾತವೇದೋಸಿ ಹವ್ಯವಾದ, ನೀನು ಪರಮಾತ್ಮನನ್ನ ಜಾತವೇದ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಜಾತಂ ವೇದಯತೆ, ಜಗತ್ತಲ್ಲಿ ಹುಟ್ಟಿದ್ದೆಲ್ಲವೂ ಕೂಡ ಪರಮಾತ್ಮನ ಅರಿವಿಗೆ ಬರಲೇಬೇಕು. ಅದಕ್ಕಾಗಿ ವೇದ ಅಂತ ತಿಳಿದವನಂತ ಅರ್ಥ. ಈಗ ಎಲ್ಲವನ್ನೂ ತಿಳಿದವನಾದ್ರಿಂದ ಅವನನ್ನು ಜಾತವೇದ ಅಂತ ಕರೀತಾರೆ. ಜಾತವೇದ ಸ್ತನೂನಪಾತ್ ಅಂತ ಅಗ್ನಿಯ ವರ್ಣನೆ. ಹವ್ಯವಾಟ್, ನೀನು ಹವ್ಯವಾಹ, ಹವ್ಯವನ್ನು ತಗೊಂಡು ಮುಟ್ಟಿಸುವಂಥವನು. ದೇವಾನಾಂ ಪುರುಷಾಂಗಾನಾಂ, ಎಲ್ಲ ದೇವತೆಗಳಿಗೂ ಕೂಡ ನೀನು ಆ ಒಂದು ಪ್ರತೀಕನಾಗಿದ್ದೆ. ನಿನ್ನ ಮೂಲಕನೇ ಅವ್ರು ಸ್ವೀಕಾರ ಮಾಡ್ತಾರೆ. ಯಜ್ಞೇನ ಪುರುಷಂ ಯಜ, ಹೀಗೆ ಯಜ್ಞ ಮಾಡಿ, ನಾವು ವೈಶ್ವದೇವ ಮೊದಲಾದ ಯಜ್ಞಗಳನ್ನು ಮಾಡಿ, ಉಪಾಸನ ಮೊದಲಾದವುಗಳನ್ನು ಮಾಡಿ, ಪುರುಷಂ ಅದರೊಳಗಿರುವಂಥ ಪರಮಪುರುಷ ಏನಿದ್ದಾನಲ್ಲೇ, ಪುರುಷ ಶಯನಾಥ್ ಪುರುಷು ಅಂತ. ಎಲ್ಲ ಶರೀರಗಳಲ್ಲೂ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಕಡೆನೂ ಇರುವಂಥ ಏನು ಭಗವಂತ ಇದ್ದಾನೆ, ಆ ಭಗವಂತನನ್ನ ನೀನು ನಮ್ಮ ಮೂಲಕ ನಮಗಾಗಿ ತಲುಪಿಸ್ಬೇಕು. ನಾವು ಕೊಟ್ಟ ಆಹುತಿಯನ್ನು ಅಲ್ಲಿ ಕೊಡಬೇಕು. ಹಾಗೆ ಭಗವಂತ ನಮಗೆ ಪ್ರಸನ್ನನಾಗಬೇಕು. ಆ ಕೆಲಸವನ್ನು ನೀನು ಮಾಡಬೇಕು ಅಂತ ಅದರ ವರ್ಣನೆ. ಅಲ್ಲಿಗೆ ಈ 32ನೇ ಕಕ್ಷಾ ತಾರತಮ್ಯ ಸಂಧಿಯ 28ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 960ನೇ ಪದ್ಯ. ಅದು ಈ ಅಗ್ನಿಯ ಸ್ತೋತ್ರದ ರೂಪದಲ್ಲಿ ಕೊನೆಗೊಂಡಿದೆ.